आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ब्रह्म वन्दे वन्द्यं विधिशिवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यं नो विददधिकं ब्रह्मनारायणाख्यम् जयत्यजो क्षीणसुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः महाव्याकरणाम्भोधि मन्थमानसमन्दरम् कवयन्तं रामकीर्त्या हनुमन्तमुपास्महे स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मत्वदुत्थाब्धये नमः। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। श्रीगुरुभ्यो नमः। हरिः ओम्। ಶ್ರೀಮನ್ನಾರಾಯಣ ಬ್ರಹ್ಮಾದಿ ಸಮಸ್ತ ದೇವತೆಗಳ ಪ್ರಾರ್ಥನೆಯ ಮೇರೆಗೆ ರಾಮಾವತಾರವನ್ನ ಮಾಡುತ್ತೇನೆ, ನಿಮ್ಮ ಎಲ್ಲ ಬಾಧೆಗಳನ್ನು ಪರಿಹಾರ ಮಾಡುತ್ತೇನೆ ಅಂತ ಅವರಿಗೆ ಹೇಳಿ ಅನುಗ್ರಹವನ್ನ ಮಾಡಿದ್ದಾನೆ. ನಾರಾಯಣನ ನಿಯೋಗದಂತೆ ಒಂದು ಪ್ರಾಜಾಪತ್ಯವಾದ ಬ್ರಹ್ಮದೇವರಿಂದ ಅಧಿಷ್ಠಿತವಾದ ದೈವವೊಂದು ದಿವ್ಯವಾದ ಪಾಯಸವನ್ನ ದಶರಥ ಮಹಾರಾಜನಿಗೆ ಕೊಟ್ಟಿತು. ಅದನ್ನ ಅವನು ತನ್ನ 3 ಜನ ಪತ್ನಿಯರಿಗೆ ಹಂಚಿದ. ಅದರ ಪ್ರಭಾವದಿಂದ ದಶರಥ ಮಹಾರಾಜನಿಂದಾಗಿ ಅವರು ಗರ್ಭಧಾರಣವನ್ನ ಮಾಡಿದ್ದಾರೆ. ಇನ್ನು ರಾಮದೇವರ ಅವತಾರ ಆಗಬೇಕು. ಅಷ್ಟರಲ್ಲಿ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನ ಕರೆದು ಅವರಿಗೆ ಆಜ್ಞೆಯನ್ನ ಮಾಡುತ್ತಾರೆ. ಏನು ಆಜ್ಞೆ ಅಂತಂದ್ರೆ, ಶ್ರೀಮನ್ನಾರಾಯಣ ಭೂಮಿಯ ಮೇಲೆ ಅವತಾರವನ್ನ ಮಾಡಿದ್ದಾನೆ. ಅವತಾರವನ್ನ ಮಾಡಿದಂತಹ ದೇವರಿಗೆ ಸೇವೆಯನ್ನ ಮಾಡಬೇಕು. ಇದೊಂದು ಒಳ್ಳೆಯ ಅವಕಾಶ. ನಿಮಗೆಲ್ಲರಿಗೂ ಸೇವನೀಯನಾಗಿದ್ದಾನೆ ಪರಮಾತ್ಮ, ಅವನಿಗೆ ಸೇವೆಯನ್ನ ಮಾಡಬೇಕು. ಆದ್ದರಿಂದಲೇ ನೀವು ಅವತಾರ ಮಾಡಿ ಭೂಮಿಯ ಮೇಲೆ ಅವನಿಗೆ ಸೇವೆಯನ್ನ ಮಾಡಿ. ಮನುಷ್ಯರ ರೂಪದಲ್ಲಿ ಮತ್ತೆ ಮೃಗಗಳ ರೂಪದಲ್ಲಿ, ಅಂದರೆ ಕಪಿಗಳ ರೂಪದಲ್ಲಿ, ಹೀಗೆ ಅವತಾರವನ್ನ ಮಾಡಿ ಅಂತ ಹೇಳಿದರು. ಅದೇ ಸಂದರ್ಭದಲ್ಲಿ ಬ್ರಹ್ಮದೇವರು ಹೇಳುತ್ತಾರೆ, ನೀವೆಲ್ಲ ಅವತಾರ ಮಾಡಿ ತುಂಬಾ ಹಿಂದೇನೆ ನನ್ನ ವಕ್ತ್ರದಿಂದ ಜಾಂಬವಾನನ್ನುವಂತಹ ವೃಕ್ಷರಾಜ ಹುಟ್ಟಿಯಾಗಿದೆ. ಅವನು ಯಮನ ಅವತಾರ. ಅವನಂತೆ ನೀವು ಮೃಗಾದಿ ರೂಪದಲ್ಲಿ ಅವತಾರ ಮಾಡಿ ದೇವರ ಸೇವೆಗೆ ಸಿದ್ಧರಾಗಬೇಕು ಅಂತ ಹೇಳಿದರು ಬ್ರಹ್ಮದೇವರು. ಆಗಲಿ ಅಂತ ಎಲ್ಲ ದೇವತೆಗಳು ಒಪ್ಪಿಕೊಳ್ಳುತ್ತಾರೆ, ಅವತಾರವನ್ನ ಮಾಡುತ್ತಾರೆ. ಅದರಲ್ಲಿ ಶ್ರೀಮದ್ ಆಚಾರ್ಯರು ನಮಗೊಂದು ನಿರ್ಣಯವನ್ನ ಕೊಡುತ್ತಾರೆ. ರಾಮದೇವರ ಅವತಾರದಕ್ಕಿಂತ ಮೊದಲೂ ಸಾಕಷ್ಟು ಜನ ದೇವತೆಗಳು ಅವತಾರ ಮಾಡಿದರು. ರಾಮದೇವರ ಅವತಾರದ ಅನಂತರದಲ್ಲಿಯೂ ಸಾಕಷ್ಟು ದೇವತೆಗಳು ಅವರ ಸೇವೆಗಾಗಿ ಅಂತ ಅವತಾರ ಮಾಡಿದರು. ಅವರು ತಮ್ಮಂದರು ಅವತಾರ ಮಾಡಿದರು.
ಆದರೆ ಅವರ ಮಧ್ಯದಲ್ಲಿ ಏನು ರಾಮಾವತಾರದಕ್ಕಿಂತ ಮೊದಲಿನ ಅವತಾರ ದೇವತೆಗಳದೇನಿದೆ ಅದು ಮನುಷ್ಯರ ರೂಪದಲ್ಲಿಯೂ ಇದೆ, ಕಪಿಗಳ ರೂಪದಲ್ಲಿಯೂ ಇದೆ. ರಾಮದೇವರ ಅವತಾರವಾದ ಅನಂತರದಲ್ಲಿ ಯಾವ ಯಾವ ದೇವತೆಗಳು ಅವರ ಸೇವಾರ್ಥವಾಗಿ ಅವತರಿಸಿದರು ಅವರೆಲ್ಲರೂ ಮನುಷ್ಯರ ರೂಪದಲ್ಲೇ ಅವತರಿಸಿದರು. ಕಪಿ ರೂಪದಲ್ಲಿ, ಮೃಗಗಳ ರೂಪದಲ್ಲಿ ರಾಮದೇವರ ಅವತಾರವಾದ ಮೇಲೆ ಯಾವ ದೇವತೆಗಳು ಹುಟ್ಟಿಲ್ಲ ಅಂತನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಆದ್ದರಿಂದ ಹನುಮಂತ ದೇವರಾಗಿರಬಹುದು, ಸುಗ್ರೀವ ಆಗಿರಬಹುದು, ಎಲ್ಲರೂ ರಾಮದೇವರಿಗಿಂತ ಮೊದಲೇ ಅವತಾರ ಮಾಡಿದವರು ಅಂತನ್ನುವ ವಿಷಯವನ್ನು ನಾವು ಭಾವಿಸಬೇಕು. ಇದು ಒಂದು ಆಚಾರ್ಯರ ನಿರ್ಣಯ. ಮೊದಲಿಗೆ ಹುಟ್ಟಿದವರಷ್ಟೇ ಕಪಿಗಳ ರೂಪದಲ್ಲಿ ಹುಟ್ಟಿದರು, ಆಮೇಲೆ ಎಲ್ಲರೂ ಮನುಷ್ಯರ ರೂಪದಲ್ಲೇ ಹುಟ್ಟಿದರು ಅಂತ. ಈ ಬ್ರಹ್ಮದೇವರ ಆಜ್ಞೆಯನ್ನ ಪಡೆದುಕೊಂಡು ಎಲ್ಲ ದೇವತೆಗಳು ಅವತಾರ ಮಾಡಿದ್ದಾರೆ. ಹೇಗೆ ಅವತಾರ ಮಾಡಿದರು ಅಂದರೆ ಬಹುಶಃ ತಮ್ಮ ಪುತ್ರರ ರೂಪದಲ್ಲಿಯೇ ಅವತಾರ ಮಾಡಿದ್ದಾರೆ. ಉದಾಹರಣೆಗೆ ಹನುಮಂತ ದೇವರು ಅಂದರೆ ವಾಯುದೇವರ ಪುತ್ರನ ರೂಪದಲ್ಲಿಯೇ ಅವತಾರ ಮಾಡಿದರು. ಹೀಗೆ ತಮ್ಮ ತಮ್ಮ ಮಕ್ಕಳಾಗಿ ತಮ್ಮ ಮೂಲ ರೂಪದ ಪುತ್ರರ ರೂಪದಲ್ಲಿಯೇ ಒಂದು ಅಂಶದಿಂದ ಅವರು ಅವತಾರ ಮಾಡಿದ್ದಾರೆ. ಮುಖ್ಯ ಪ್ರಾಣದೇವರು ಅಂದರೆ ವಾಯುದೇವರು ಹನುಮಂತ ದೇವರ ರೂಪದಲ್ಲಿ ಅವತಾರ ಮಾಡಿದರು. ಅಂಜನಾದೇವಿಯ ಗರ್ಭದಿಂದ ಅವತಾರ ಮಾಡಿದ್ದಾರೆ. ಎಲ್ಲರನ್ನ ಕಳಿಸ್ತಾ ಇದ್ದಾರೆ ಬ್ರಹ್ಮದೇವರು, ತಾವೇ ಸ್ವತಃ ಯಾಕೆ ಅವತಾರ ಮಾಡಲ್ಲ ಅಂತಂದ್ರೆ ಅವರು ಅವತಾರವನ್ನ ಸ್ವೀಕರಿಸೋದಿಲ್ಲ, ಆದ್ದರಿಂದ ಅವರು ಅವತಾರ ಮಾಡಲ್ಲ. ಉಳಿದಂತೆ ಬ್ರಹ್ಮದೇವರ ಸಮಾನ ಕಕ್ಷೆಯಲ್ಲಿರುವಂತಹ ವಾಯುದೇವರು ಅವತಾರ ಮಾಡಿದ್ದಾರೆ ಅಂತ ನಾವು ತಿಳಿದುಕೊಳ್ಳಬೇಕು. ಇನ್ನು ವಾಲಿ ಅನ್ನುವ ಹೆಸರಿನಿಂದ ಇಂದ್ರ ಅವತಾರ ಮಾಡಿದ. ಮತ್ತೆ ಇಂದು ಅಂದರೆ ಚಂದ್ರ ಆ ವಾಲಿಯ ಮಗನ ರೂಪದಲ್ಲಿ ಅಂಗದ ಅನ್ನುವ ಹೆಸರಿನಿಂದ ಅವತರಿಸಿದ. ಸೂರ್ಯ ಸುಗ್ರೀವನ ರೂಪದಲ್ಲಿ, ಮತ್ತೆ ಅಗ್ನಿ ನೀಲನ ರೂಪದಲ್ಲಿ, ವರುಣ ಸುಷೇಣನ ರೂಪದಲ್ಲಿ ಅವತಾರ ಮಾಡಿದ. ವಿಶ್ವಕರ್ಮ ದೇವಶಿಲ್ಪಿ ಅವನು ನಲನ ರೂಪದಲ್ಲಿ ಅವತರಿಸಿದ. ವಿವಿಧ ಮೈಂದರ ರೂಪದಲ್ಲಿ ಅಶ್ವಿನಿ ದೇವತೆಗಳು, ಅಶ್ವಿನಿ ಕುಮಾರರು, ಮತ್ತೆ ಪಂಚಪ್ರಾಣರು ಪಂಚ ಪ್ರಸಿದ್ಧ ಕಪಿಗಳ ರೂಪದಲ್ಲಿ ಗಜ, ಗವಾಕ್ಷ, ಗವಯ, ವೃಷಾಖ್ಯ, ಗಂಧಮಾದನ ಅಂತನ್ನುವ 5 ಕಪಿಗಳ ರೂಪದಲ್ಲಿ ಅವತಾರ ಮಾಡಿದ್ದಾರೆ. ಶಚೀದೇವಿ ವಾಲಿಯ ಹೆಂಡತಿಯ ರೂಪದಲ್ಲಿ ತಾರಾ ಅನ್ನುವ ಹೆಸರಿನಿಂದ ಅವಳು ಅವತಾರ ಮಾಡಿದಳು. ಉಳಿದಂತೆ ಆ ತಾರಾ ಏನು ಅವನ ಪತ್ನಿ ಇದ್ಳು, ಅವಳ ಸಹೋದರನ ರೂಪದಲ್ಲಿ ಬೃಹಸ್ಪತ್ಯಾಚಾರ್ಯರು ತಾರ ಅನ್ನುವ ಹೆಸರಿನಿಂದ ಅವತಾರ ಮಾಡಿದ್ದಾರೆ. ಹೆಸರು ಬೃಹಸ್ಪತ್ಯಾಚಾರ್ಯರ ಅವತಾರದ ಹೆಸರು ತಾರ ಅಂತ, ಹ್ರಸ್ವ ಆಕಾರ ಅಂತವಾದದ್ದು. ಅವಳ ಸಹೋದರಿಯಾದಂತಹ ಶಚೀದೇವಿಯ ಅವತಾರದ ಹೆಸರು ತಾರಾ ಅಂತ, ದೀರ್ಘ ಆಕಾರ ಅಂತ ಶಬ್ದ. ಮತ್ತೆ ಕಥನ ಅನ್ನುವ ರೂಪದಲ್ಲಿ ವಿತ್ತಪ ಅಂದರೆ ಕುಬೇರ ಅವತರಿಸಿದ. ಹೀಗೆ ಅನೇಕ ಋಷಿಗಳು, ಗಂಧರ್ವರು, ಸಿದ್ಧರು ಎಲ್ಲರೂ ಆಯಾ ಕಪಿಗಳ ರೂಪದಲ್ಲಿ ಮತ್ತೆ ವೃಕ್ಷಗಳ ರೂಪದಲ್ಲಿ ಅಂದರೆ ಕರಡಿಗಳ ರೂಪದಲ್ಲಿ ಹೀಗೆ ಅವತಾರ ಮಾಡಿದ್ದಾರೆ. ಎಲ್ಲರೂ ದೈಹಿಕವಾಗಿ ತುಂಬಾ ಬಲಿಷ್ಠರು. ಎಷ್ಟು ಬಲಿಷ್ಠರು ಅಂತಂದರೆ ಸಿಟ್ಟು ಬಂದರೆ ಭೂಮಿಯನ್ನೇ ಸೀಳಿಬಿಡಬಹುದು ಅಂತನ್ನುವಷ್ಟು ಬಲಿಷ್ಠರು. ಒಬ್ಬೊಬ್ಬರು ನಾಗಾಯುತ ಬಲೋತ್ಥತ, 10,000 ಆನೆಗಳಷ್ಟು ಬಲದಿಂದ ಕೂಡಿದಂಥವರು ಆ ಕಪಿಗಳು ಅಂತ ಹೇಳುತ್ತಾರೆ. ಅಂಥವರು ಬ್ರಹ್ಮದೇವರ ಆಜ್ಞೆಯಿಂದ ಭೂಮಿಯ ಮೇಲೆ ಅವತಾರ ಮಾಡಿದ್ದಾರೆ ರಾಮದೇವರ ಸೇವೆಯನ್ನ ಮಾಡೋದಕ್ಕೆ ಅಂತ. ಇಷ್ಟು ಎಲ್ಲ ದೇವತೆಗಳ ಅವತಾರದ ವರ್ಣನೆಯನ್ನ ಮಾಡಿ ಇನ್ನು ರಾಮದೇವರ ಅವತಾರದ ವರ್ಣನೆಯನ್ನ ಮಾಡುತ್ತಾ ಇದ್ದಾರೆ. ರಾಮದೇವರ ಅವತಾರ ಆಗಬೇಕಾದ ಸಂದರ್ಭದಲ್ಲಿ ಯಾವ ತಿಥಿ ಇತ್ತು, ಗ್ರಹಯೋಗಗಳು ಹೇಗಿದ್ವು ಅಂತನ್ನೋದರ ಒಂದು ವರ್ಣನೆ ನಾವು ಕಾಣುತ್ತೇವೆ. ವಾಲ್ಮೀಕಿ ರಾಮಾಯಣದಲ್ಲೂ ಇದೆ, ಇಲ್ಲಿಯೂ ಇದೆ.
ವೈವಸ್ವತೇಂತರೆ ಪ್ರಾಪ್ತೆ ತ್ರೇತಾಯಾಂ ಉತ್ತರಾಯಣೆ ಚೈತ್ರೇ ನವಮ್ಯಾಂ ಪ್ರಾಕ್ಪಕ್ಷೆ ದಿವಾ ಪುಣ್ಯೇ ಪುನರ್ವಸವು ಅಂತ. ವೈವಸ್ವತ ಮನ್ವಂತರದಲ್ಲಿ ರಾಮದೇವರ ಅವತಾರವಾಗಿದ್ದು, ವೈವಸ್ವತ ಮನ್ವಂತರ ತ್ರೇತಾಯುಗ, ಅದರಲ್ಲಿ ಉತ್ತರಾಯಣ, ಉತ್ತರಾಯಣದಲ್ಲಿ ಚೈತ್ರ ಮಾಸ ನವಮಿ, ಪ್ರಾಕ್ ಪಕ್ಷ ಅಂತಂದ್ರೆ ಶುಕ್ಲ ಪಕ್ಷದ ನವಮಿ. ಆ ಶುಕ್ಲ ಪಕ್ಷ ನವಮಿಯ ದಿವಾಕಾರದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ರಾಮದೇವರ ಅವತಾರವಾದದ್ದು. ಉದಯೇ ಗುರು ಗೌರಾಂಶ್ವೋ ಲಗ್ನೆ ಕರ್ಕಾಟಕಾಹ್ವಯೇ ಮೇಷಂ ಪೂಷಣಿ ಸಂಪ್ರಾಪ್ತೆ ಸ್ವೋಚ್ಚಸ್ಥೆ ಗ್ರಹ ಪಂಚಕೆ ಅಂತ ಹೇಳುತ್ತಾರೆ. ಇದು ರಾಮದೇವರ ಅವತಾರದ ಕಾಲದಲ್ಲಿ ಇದ್ದ ಗ್ರಹಗಳ ಒಂದು ಗತಿ. ಉದಯೇ ಗುರು ಗೌರಾಂಶ್ವೋ, ಗುರು ಮತ್ತು ಚಂದ್ರ ಇಬ್ಬರ ಉದಯ ಆಗಿತ್ತು. ಮತ್ತೆ ಕರ್ಕಾಟಕ ಲಗ್ನ ಇತ್ತು. ಮೇಷಂ ಪೂಷಣಿ ಸಂಪ್ರಾಪ್ತೆ, ಸೂರ್ಯ ಮೇಷ ರಾಶಿಯಲ್ಲಿ ಇದ್ದ. ಜೊತೆಗೆ 5 ಗ್ರಹಗಳು ತಮ್ಮ ಉಚ್ಚಸ್ಥಾನದಲ್ಲಿ ಇದ್ದ. ಗ್ರಹಗಳಿಗೆ ಆಯಾ ರಾಶಿಗಳು ಸ್ವಸ್ಥಾನ, ಉಚ್ಚಸ್ಥಾನ, ನೀಚಸ್ಥಾನ ಅಂತ ಹೀಗೆಲ್ಲ ಇರ್ತದೆ. 5 ಗ್ರಹಗಳು ಉಚ್ಚಸ್ಥಾನದಲ್ಲಿ ಇದ್ದ. ಸಾಮಾನ್ಯವಾಗಿ ಜಾತಕದಲ್ಲಿ 1 ಗ್ರಹ 2 ಗ್ರಹ ಇದ್ದರೆ ತುಂಬಾ ಅದ್ಭುತ ಅಂತ ಹೇಳ್ತಾರೆ. ರಾಮದೇವರ ಜಾತಕದಲ್ಲಿ 5 ಗ್ರಹಗಳು ಉಚ್ಚಸ್ಥಾನದಲ್ಲಿ ಇದ್ದು. ಈ ರೀತಿಯ ಒಂದು ಮಂಗಲಮಯವಾದಂತಹ ಕಾಲದಲ್ಲಿ ಶ್ರೀರಾಮದೇವರು ಕೌಸಲ್ಯಾದೇವಿಯಿಂದ ಪ್ರಾದುರ್ಭೂತರಾದರು. ಶಬ್ದದ ಚಯನವನ್ನು ನಾವು ನೋಡಬೇಕು. ಆವಿರಾಸೀತ್ ಸ್ವಕಲಯ ಕೌಸಲ್ಯಾಯಾಃ ಪರಃ ಪುಮಾನ್ ದಿವ್ಯವ್ರತೈರ್ ವಿಶುದ್ಧಾಯಾಃ ಸಾಕ್ಷಾತ್ ತತ್ವಮತೇರಿವ ಅಂತ. ರಾಮದೇವರು ಹುಟ್ಟಿದರು ಅಂತ ಹೇಳಿಲ್ಲ, ಆವಿರಾಸೀತ್ ಪ್ರಾದುರ್ಭೂತರಾದರು ಅಂತ ಹೇಳುತ್ತಾರೆ. ಆವಿರಾಸೀತ್ ಸ್ವಕಲಯ, ತಮ್ಮ ಒಂದು ಅಂಶದಿಂದ ಪ್ರಾದುರ್ಭೂತರಾದರು. ಪ್ರಾದುರ್ಭಾವ ಆಗಬೇಕಾದರೆ ಒಂದು ನಿಮಿತ್ತ ಬೇಕಲ್ಲ, ಒಂದು ದ್ವಾರ ಬೇಕಲ್ಲ. ಆ ದ್ವಾರದ ರೂಪದಲ್ಲಿ ಇಟ್ಟು ಪರಮಾತ್ಮ ಯಾರಿಗೆ ಅನುಗ್ರಹಿಸಿದ ಅಂದರೆ ಕೌಸಲ್ಯಾದೇವಿಗೆ ಆ ಅನುಗ್ರಹವನ್ನ ಮಾಡಿದ. ಅದಕ್ಕೆ ವೇದವ್ಯಾಸ ದೇವರ ಅವತಾರದ ಪ್ರಸಂಗದಲ್ಲಿ ಆಚಾರ್ಯರು ಈ ವಿಷಯದ ಬಗ್ಗೆ ಹೇಳುತ್ತಾರೆ. ಅವರು ಒಂದು ಉದಾಹರಣೆಯನ್ನು ಕೊಟ್ಟು ಅರ್ಥ ಮಾಡಿಸುತ್ತಾರೆ. ಯಥಾ ನೃಸಿಂಹಾಕೃತಿರಾವಿರಾಸಿ ಸ್ತಂಭಾತ್ ತಥಾ ನಿತ್ಯತನುತ್ವತೋ ವಿಭು ಯೋಷಿತ್ಸು ಪುಂಸೋ ಹ್ಯಜನೀವ ದೃಶ್ಯತೆ ನ ಜಾಯತೆ ಕ್ವಾಪಿ ಬಲಾದಿ ವಿಗ್ರಹ ಅಂತ ಹೇಳುತ್ತಾರೆ. ನರಸಿಂಹದೇವರ ಉದಾಹರಣೆಯನ್ನ ನೋಡಿ ನೀವು ಅಂತ. ನರಸಿಂಹದೇವರ ಉದಾಹರಣೆಯಲ್ಲಿ ಏನಾಯಿತು? ಯಾರಾದರೂ ಮಹಿಳೆಯ ಶರೀರದಿಂದ ಅವರು ಹುಟ್ಟಿದ್ರ? ಇಲ್ಲ, ಅವರು ಒಂದು ಕಂಬದಿಂದ ಪ್ರಾದುರ್ಭೂತರಾದರು. ಇನ್ನ ಯಾವ ರೀತಿ ಮಹಿಳೆಯರ ಶರೀರಕ್ಕೆ ಇನ್ನೊಂದು ಶರೀರವನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ಇರುತ್ತೆ, ಹಾಗೆ ಒಂದು ಕಲ್ಲಿನದ್ದು ಮಣ್ಣಿನ ಕಂಬಕ್ಕೆ ಆ ರೀತಿಯ ಸಾಮರ್ಥ್ಯ ಇರೋದಿಲ್ಲ. ಆದರೂ ಆ ಕಂಬದಿಂದ ಅವರು ಹೊರಗೆ ಬಂದರು ಅಂತಂದ್ರೆ ಆ ಕಂಬದಲ್ಲಿ ಅವರು ಹುಟ್ಟಿದ್ದಾರೆ, ಅವರು ಹುಟ್ಟಿ ಒಂದು ಹಂತ ತನಕ ಬೆಳೆದು ಹೊರಗೆ ಬಂದರು ಅಂತ ಅರ್ಥ ಅಲ್ಲ. ಆ ಕಂಬದಲ್ಲಿ ಅವರು ಯಾವಾಗಲೂ ಇದ್ರು. ಆ ಒಂದು ಪ್ರಸಂಗದಲ್ಲಿ ಅದರಿಂದ ಅಭಿವ್ಯಕ್ತರಾದರು, ಪ್ರಾದುರ್ಭೂತರಾದರು ಅಂತ ಅಷ್ಟೇ ಅರ್ಥ. ಆ ಒಂದು ಕ್ರಮವನ್ನ ನಾವು ಕೇವಲ ನರಸಿಂಹದೇವರ ಬಗ್ಗೆ ಅಷ್ಟೇ ನೋಡೋದಲ್ಲ. ನಾವು ಎಲ್ಲಿ ಎಲ್ಲಿ ನೋಡಬೇಕು ಅಂದ್ರೆ ಪರಮಾತ್ಮನ ಪ್ರತಿಯೊಂದು ಅವತಾರಗಳಲ್ಲಿ ಇದೇ ಕ್ರಮ ಅಂತ ತಿಳಿದುಕೊಳ್ಳಬೇಕು. ಯಾವ ರೀತಿ ಸ್ತಂಭ ಇತ್ತು, ಸ್ತಂಭದಲ್ಲಿದ್ದ ನರಸಿಂಹದೇವರು ಹೊರಗೆ ಬಂದರು ಅಷ್ಟೇ, ಪ್ರಾದುರ್ಭೂತರಾದರು. ಅದೇ ರೀತಿ ಪರಮಾತ್ಮ ಯಾರೋ ತಮ್ಮ ತಾಯಿ ಅಂತ ಇರ್ತಾಳೆ ಆ ಅವತಾರದಲ್ಲಿ, ಅವಳಿಂದ ಹುಟ್ಟಿದ ಅಂತ ಅಲ್ಲ. ಪರಮಾತ್ಮನ ಯಾವ ರೂಪವನ್ನ ಜನ ನೋಡ್ತಾ ಇದ್ರು ಆ ರೂಪ ತಾಯಿಯ ಗರ್ಭದಲ್ಲಿ ಬೆಳೆಯಿತು ಅಂತ ತಿಳಿದುಕೊಳ್ಳಬಾರದು. ಅಲ್ಲಿ ಯಾವಾಗಲೂ ಇತ್ತು, ಅಲ್ಲಿಂದ ಪರಮಾತ್ಮ ಒಂದು ರೂಪವನ್ನ ಧಾರಣೆ ಮಾಡಿ ಆವಿರ್ಭೂತನಾದ ಅಂತ ನಾವು ಭಾವಿಸಬೇಕು. ಬೇರೆಲ್ಲ ದೇವತೆಗಳಿಗೆ ಶರೀರ ಅಂತ ಇರುತ್ತೆ, ವಾಯುದೇವರಿಗೂ ಕೂಡ ಇರುತ್ತೆ. ಅವರಿಗೂ ಅವರು ಅವತಾರ ಅಂತ ಮಾಡಬೇಕಾದ್ರೆ ಒಂದು ಶರೀರ ತಾಯಿಯ ಗರ್ಭದಲ್ಲಿ ಬೆಳೆಯಬೇಕು. ಜನ್ಮದ ಸಂದರ್ಭದಲ್ಲಿ, ಪ್ರಸವದ ಅನಂತರದಲ್ಲಿ ಸಾಮಾನ್ಯವಾಗಿ ಆ ಶರೀರದಲ್ಲಿ ವಾಯುದೇವರು ಪ್ರವೇಶ ಮಾಡಿ ಆ ಶರೀರಕ್ಕೆ ಅವರು ಅಭಿಮಾನಿಗಳು ಅಂತ ಆಗುತ್ತಾರೆ. ಪರಮಾತ್ಮ ಹಾಗಲ್ಲ. ಅವನು ಕೇವಲ
ತನ್ನ ಸಚ್ಚಿದಾನಂದ ರೂಪವಾದಂತಹ ಅಪ್ರಾಕೃತ ಶರೀರದಿಂದಲೇ, ಬೇರೆ ದೇವತೆಗಳಂತೆ ಪ್ರಾಕೃತ ಶರೀರ ಅಲ್ಲ, ಸಚ್ಚಿದಾನಂದ ರೂಪವಾದಂತಹ ಅಪ್ರಾಕೃತ ಶರೀರದಿಂದ ಆವಿರಾಸೀತ್, ಅಂದರೆ ಪ್ರಾದುರ್ಭೂತನಾದ ಅಷ್ಟೇ ಪರಮಾತ್ಮ, ಅವನು ಹುಟ್ಟಲಿಲ್ಲ ಅಂತನ್ನೋದನ್ನ ಹೇಳುತ್ತಾರೆ. ಅದಕ್ಕಾಗಿಯೇ ಪಂಡಿತಾಚಾರ್ಯರ ಶಬ್ದದ ಚಯನವನ್ನು ನಾವಿಲ್ಲಿ ನೋಡ್ಬೇಕು. ಆವಿರಾಸೀತ್ ಸ್ವಕಲಯ ಅಂತ ಹೇಳ್ತಾರೆ. ಹುಟ್ಟಿದ ಅನ್ಲಿಲ್ಲ, ಆವಿರ್ಭೂತನಾದ ಅಂತ ಪರಮಾತ್ಮನ ಪರಮಾತ್ಮನ ಅವತಾರವಾಗಿದೆ ಅಂತ ತಿಳಿದುಕೊಂಡ ಕೂಡಲೇ ಎಲ್ಲ ಸಜ್ಜನರಿಗೆ ತುಂಬಾ ಸಂತೋಷ ಆಯಿತು. ಎಲ್ಲ ಬ್ರಹ್ಮಾದಿ ದೇವತೆಗಳು ಪುಷ್ಪವೃಷ್ಟಿಯನ್ನ ಮಾಡಿದ್ದಾರೆ. ಜೊತೆಗೆ ಅಯೋಧ್ಯೆಯಲ್ಲಿಯೂ ಕೂಡ ಜಯ ಶಬ್ದ, ತೂರ್ಯ ಶಬ್ದಗಳು, ತೂರ್ಯ ಅಂದರೆ ಅದೊಂದು ರೀತಿಯ ವಾದ್ಯ ವಿಶೇಷ, ಮಂಗಲವಾದ್ಯ, ಅದರ ಶಬ್ದಗಳು ಅಯೋಧ್ಯೆಯಲ್ಲಿ ಪರಿಪೂರ್ಣವಾಗಿ ತುಂಬಿ ಹೋದವು ಅಂತ ಹೇಳುತ್ತಾರೆ. ರಾಮದೇವರ ಅವತಾರವಾದ ಮೇಲೆ ಲಕ್ಷ್ಮಣನ ಅವತಾರವಾಗಿದ್ದು, ಅಂದರೆ ಶೇಷದೇವರ ಅವತಾರವಾಗಿದ್ದು, ಸುಮಿತ್ರಾದೇವಿಯ ಗರ್ಭದಿಂದ ಅವರು ಅವತರಿಸಿದರು. ಸರ್ಪಭೆ ಅಂತ ಹೇಳ್ತಾರೆ, ಅಂದರೆ ನಾಗರ ನಕ್ಷತ್ರ ಯಾವುದದು ಅಂದರೆ ಆಶ್ಲೇಷ ನಕ್ಷತ್ರ, ನಾಗಸ್ವಾಮಿಕವಾದ ನಕ್ಷತ್ರ, ಅದರಲ್ಲಿ ಅವರು ಶೇಷದೇವರು ಅವತಾರವನ್ನ ಮಾಡಿದರು. ಇನ್ನು ಪರಮಾತ್ಮನ ಚಕ್ರದ ಅವತಾರ ಯಾರು ಅಂತಂದರೆ ಭರತ. ಅವನು ಪುಷ್ಯ ನಕ್ಷತ್ರದಲ್ಲಿ ಕೈಕೇಯಿ ದೇವಿಯ ಗರ್ಭದಿಂದ ಅವನು ಹುಟ್ಟಿದ್ದಾನೆ. ಅನಂತರದಲ್ಲಿ ಕಡೆಗೆ ಪರಮಾತ್ಮನ ಶಂಖದ ಅವತಾರ ಯಾರು ಅಂತಂದರೆ ಶತ್ರುಘ್ನ, ಅವನು 4ನೇಯವನು. ಈ 4 ಜನ ಅಣ್ಣ ತಮ್ಮಂದಿರಲ್ಲಿ ಪರಮಾತ್ಮನ ವಾಸುದೇವಾದಿ ಚತುರ್ಮೂರ್ತಿಗಳ ಸನ್ನಿಧಾನ ಇತ್ತು. ಪರಮಾತ್ಮ ತನ್ನ ಮೊದಲನೇ ರೂಪದಿಂದ, ವಾಸುದೇವ ಅನ್ನುವುದು ದೇವರ ಮೊದಲ ರೂಪ, ಆ ಮೊದಲ ರೂಪದಿಂದ ಅವನು ರಾಮನಾಗಿ ಅವತಾರ ಮಾಡಿದ. ಇನ್ನು ಉಳಿದ 3 ರೂಪಗಳು ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಈ 3 ರೂಪಗಳು ಮುಂದಿನ 3 ಜನರಲ್ಲಿ ಆವಿಷ್ಟವಾಗಿವೆ. ರಾಮದೇವರು ಅಂದರೆ ವಾಸುದೇವನೇ. ಇನ್ನು 3 ಜನರಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನರಲ್ಲಿ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಈ ಕ್ರಮದಲ್ಲಿ ಪರಮಾತ್ಮನ 3 ರೂಪಗಳ ಆವೇಶ ಇದೆ ಅಂತ ನಾವು ತಿಳಿದುಕೊಳ್ಳಬೇಕು. ಹೀಗೆ 4 ಜನ ಕುಮಾರರ ಅವತಾರ ಆಗಿದೆ. ಇದನ್ನ ತಿಳಿದುಕೊಂಡು ದಶರಥ ಮಹಾರಾಜನಿಗೆ ತುಂಬಾ ಸಂತೋಷ ಆಯಿತು. ಸಾವಿರಾರು ವರ್ಷಗಳ ಕಾಲ ಮಕ್ಕಳಿಲ್ಲ ಅಂತ ಸಂತಾಪ ಪಟ್ಟಂತಹ ಆ ಮಹಾರಾಜನಿಗೆ 4 ಜನ ಕುಮಾರರ ಪ್ರಾಪ್ತಿಯಾದಾಗ ಅವನಿಗೆ ಹೇಗಾಯಿತು ಅಂತಂದ್ರೆ, ಗಂಟೆಗಟ್ಟಲೆ ಬಾಯರ್ಕೆಯಿಂದ ಕುಳಿತುಕೊಂಡಂಥವನಿಗೆ ಅಮೃತ ಸಿಕ್ಕರೆ ಹೇಗಾಗಬೇಕು ಅಷ್ಟು ಸಂತೋಷ ಆಯಿತು. ಜೊತೆಗೆ ಅಯೋಧ್ಯೆಯ ಪ್ರಜೆಗಳಿಗೆ ಎಷ್ಟು ಸಂತೋಷ ಆಯಿತು ಅಂದ್ರೆ ಅದಕ್ಕೆ ಒಂದು ವರ್ಣನೆಯನ್ನು ಮಾಡ್ತಾರೆ. ಪಾಲ್ಯಮಾನ ಪ್ರಜಾ ಸರ್ವಾಹ ಪ್ರಜಾನಾಥೇನ ಪುತ್ರವತ್ ಅಂತ. ಮಕ್ಕಳು ಹುಟ್ಟಿದ ದಶರಥ ಮಹಾರಾಜನಿಗೆ ನಾವೇ ಯಾಕೆ ಸುಮ್ಮನೆ ಸಂಭ್ರಮಾಚರಣೆ ಮಾಡಬೇಕು ಅಂತ ಅಯೋಧ್ಯಾವಾಸಿಗಳು ಹಿಂದೆ ಉಳಿಲಿಲ್ಲ. ಯಾಕೆ ಅಂದ್ರೆ ಆ ದಶರಥ ಮಹಾರಾಜ ಅವರನ್ನ ತಮ್ಮ ಮಕ್ಕಳಂತೆ ನೋಡಿಕೊಂಡಿದ್ದ, ಆ ರೀತಿ ಅವರ ಪಾಲನೆಯನ್ನ ಮಾಡಿದ್ದ. ಆದ್ದರಿಂದ ತಮ್ಮನ್ನ ಮಕ್ಕಳಂತೆ ನೋಡಿಕೊಂಡ, ತಮ್ಮ ತಂದೆಯಂತೆ ಇದ್ದ ಆ ಪ್ರಜಾವತ್ಸಲನಾದ ಮಹಾರಾಜನಿಗೆ ಸಾವಿರಾರು ವರ್ಷಗಳ ಮೇಲೆ ಸಂತಾನ ಪ್ರಾಪ್ತಿಯಾಗಿದೆ ಅಂತನ್ನೋದನ್ನ ತಿಳಿದುಕೊಂಡು ಎಲ್ಲ ಅಯೋಧ್ಯೆಯ ಪ್ರಜೆಗಳು ಸಂತುಷ್ಟರಾಗಿದ್ದಾರೆ, ಸಂಭ್ರಮವನ್ನ ಆಚರಿಸಿದ್ದಾರೆ. 4 ಕುಮಾರರು ಹುಟ್ಟಿದ ಮೇಲೆ ದೊಡ್ಡ ಉತ್ಸವ ಆಯಿತು. ಅವರಿಗೆ ಎಲ್ಲ ಸಂಸ್ಕಾರಗಳನ್ನ ಮಾಡಬೇಕು, ಜಾತಕರ್ಮಾದಿ ಸಂಸ್ಕಾರಗಳನ್ನ ಮಾಡಬೇಕು. ಜಾತಕರ್ಮವನ್ನ ಮಾಡುತ್ತಾ ಇದ್ದಾನೆ. ವಸಿಷ್ಠರು ಅಲ್ಲಿ ಮುಂದಾಳುತ್ವವನ್ನ ವಹಿಸಿ ಎಲ್ಲ ವಿಧಿವಿಧಾನಗಳನ್ನು ನಡೆಸಿಕೊಟ್ಟಿದ್ದಾರೆ.
ಆ ಒಂದು ಕಾರ್ಯಕ್ರಮದಲ್ಲಿ ದಶರಥ ಮಹಾರಾಜ ಎಷ್ಟು ದಾನ ಮಾಡಿದ ಅಂತನ್ನೋದನ್ನು ವರ್ಣನೆ ಮಾಡುತ್ತಾರೆ. ಯಥೈವ ಅಸಂಖ್ಯತಾಂ ಯಾತಾಹ ವಿಪ್ರೈರುಕ್ತಾಹ ಸುತಾಶಿಷಃ ತಥೈವ ರಾಜ್ಞಾ ದತ್ತಾನಿ ವಿತ್ತಾನಿ ಬ್ರಹ್ಮಮಂಡಲೇ ಅಂತ. ಬ್ರಾಹ್ಮಣರು ತುಂಬಾ ಜನ ಆಗಮಿಸಿದ್ರು. ಬ್ರಾಹ್ಮಣರು, ಜ್ಞಾನಿಗಳು, ಋಷಿಗಳು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಅವರು ಆ 4 ಜನ ಕುಮಾರರಿಗೆ, ವಿಶೇಷವಾಗಿ ರಾಮದೇವರಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಅವರು ಎಷ್ಟು ಜನ ಬ್ರಾಹ್ಮಣರು ಬಂದು ಆಶೀರ್ವಾದ ಮಾಡುತ್ತಾರೆ, ಅಷ್ಟು ಹೆಚ್ಚು ದಾನವನ್ನ ದಶರಥ ಮಹಾರಾಜ ಮಾಡುತ್ತಾ ಇದ್ದಾರೆ. ಬ್ರಾಹ್ಮಣರು ಎಷ್ಟು ಆಶೀರ್ವಾದವನ್ನ ಮಾಡಿದರು ಅಂದ್ರೆ ಯಥೈವ ಅಸಂಖ್ಯತಾಂ ಯಾತಾಹ, ಎಣಿಸಲಾಗದಷ್ಟು, ಹೇಳಲಾಗದಷ್ಟು ಆಶೀರ್ವಾದವನ್ನ ಎಲ್ಲ ಬ್ರಾಹ್ಮಣರು ಮಾಡಿದರು. ಅದಕ್ಕೆ ಅನುಗುಣವಾಗಿ ಬ್ರಾಹ್ಮಣರು ಎಷ್ಟು ಆಶೀರ್ವಾದ ಮಾಡುತ್ತಾರೋ ಅದಕ್ಕೆ ಅನುಗುಣವಾಗಿ ದಾನ ಮಾಡುತ್ತಾ ಇದ್ದಂತಹ ದಶರಥ ಮಹಾರಾಜ ಕೂಡ ಹೇಳಲಾಗದಷ್ಟು ದಾನವನ್ನ ಮಾಡಿದ. ಅಸಂಖ್ಯಾತವಾದಂತಹ ವಿತ್ತವನ್ನ, ಧನವನ್ನ ದಶರಥ ಮಹಾರಾಜ ಆವಾಗ ಬ್ರಾಹ್ಮಣರಿಗೆ ದಾನ ಮಾಡಿದ್ದಾನೆ ಅಂತನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಆಮೇಲೆ ಆ ಮಹಾರಾಜ ತನ್ನ ಎಲ್ಲ ಮಕ್ಕಳಿಗೆ ಹೆಸರನ್ನ ಇಟ್ಟಿದ್ದಾನೆ, ನಾಮಕರಣವನ್ನ ಮಾಡಿದ. ನಾಮಕರಣವನ್ನ ಮಾಡಬೇಕಾದರೆ ಮೊದಲನೆಯದ್ದಾಗಿ ರಾಮನಿಗೆ ನಾಮಕರಣವನ್ನ ಮಾಡುತ್ತಾನೆ. ರಾಮನಿಗೆ ಅಂತನ್ನೋಗಿಂತಲೂ ನಾರಾಯಣನ ಆ ಅವತಾರಕ್ಕೆ ನಾಮಕರಣವನ್ನ ಮಾಡುತ್ತಾನೆ. ಅನಂತ ನಾಮ್ನಃ ಚಕ್ರೇಥ ನಾಮ ನಾರಾಯಣಸ್ಯ ಸಹ. ಅನಂತ ನಾಮಗಳಿಂದ ಕೂಡಿದಂಥವನು ಶ್ರೀಮನ್ನಾರಾಯಣ. ಅಂತಹ ಶ್ರೀಮನ್ನಾರಾಯಣನಿಗೆ ಒಂದು ಹೆಸರನ್ನ ಸಾಂಕೇತಿಕವಾಗಿ ಮತ್ತೆ ಲೋಕದ ದೃಷ್ಟಿಯಿಂದ ತಂದೆಯ ಸ್ಥಾನದಲ್ಲಿದ್ದರಿಂದ ಹೆಸರನ್ನ ಇಟ್ಟಿದ್ದಾನೆ ದಶರಥ ಮಹಾರಾಜ. ಏನಂತ ಹೆಸರಿಟ್ಟ ಅಂದ್ರೆ ರಾಮ ಅಂತನ್ನುವ ಹೆಸರನ್ನ ಇಟ್ಟಿದ್ದಾರೆ. ರಾಮ ಅನ್ನುವ ಹೆಸರಿನ ತಾತ್ಪರ್ಯ ಏನು ಅಂದರೆ ಸಾಕಷ್ಟು ಅರ್ಥಗಳನ್ನ ಬರೀತಾರೆ. ಸರ್ವಾಭಿರಾಮತ್ವಾತ್ ರಾಮಃ ಅಂತ ಅಂತಾರೆ. ಎಲ್ಲರಿಗೂ ಸುಖವನ್ನ ಕೊಡುವಂಥವನು, ಎಲ್ಲರನ್ನೂ ರಮಯತೀತಿ ರಾಮ, ಎಲ್ಲರಿಗೂ ಸಂತೋಷವನ್ನುಂಟು ಮಾಡುವಂಥವನು ರಾಮ. ಮತ್ತೆ ಎಲ್ಲರಿಗೂ ಯಾವುದೇ ರೀತಿಯ ಸುಖ ಆಗಿರಬಹುದು, ವೈಷಯಿಕ ಸುಖದಿಂದ ಹಿಡಿದು ಮೋಕ್ಷ ಸುಖದ ತನಕ ಅದನ್ನ ಕೊಡುವಂಥವನು ಶ್ರೀಮನ್ನಾರಾಯಣನೇ. ಆದ್ದರಿಂದಲೇ ಸರ್ವಾಭಿರಾಮತ್ವಾತ್, ಎಲ್ಲರಿಗೂ ರಮಣವನ್ನ ಮಾಡಿಸ್ತಾನೆ, ಸುಖವನ್ನ ಕೊಡ್ತಾನೆ ಅಂತಾದ್ದರಿಂದ ರಾಮ. ಮತ್ತೆ ಆತ್ಮಾರಾಮತ್ವತಃ ವಾ ರಾಮ, ಪರಮಾತ್ಮ ಸುಖ ಸ್ವರೂಪನಾಗಿದ್ದಾನೆ, ಆದ್ದರಿಂದ ಅವನು ರಾಮ. ರಮತೆ ಇತಿ ರಾಮ, ನಾವು ರಮಣ ಮಾಡುತ್ತೇವೆ ಅಂದ್ರೆ ನಾವು ಸ್ವತಃ ರಮಣ ಮಾಡೋದಿಲ್ಲ, ಪರಮಾತ್ಮ ನಮಗೆ ರಮಣವನ್ನ ಮಾಡಿಸ್ತಾನೆ. ಆದ್ದರಿಂದಲೇ ನಾವು ಯಾರು ಸ್ವತಃ ರಮಣ ಮಾಡೋದಿಲ್ಲ, ಪರಮಾತ್ಮ ಸ್ವತಃ ರಮತೆ ಇತಿ ರಾಮ, ತಾನು ಸ್ವತಃ ರಮಣ ಮಾಡುತ್ತಾನೆ, ಅನ್ಯ ನಿರಪೇಕ್ಷವಾಗಿ ರಮಣ ಮಾಡುತ್ತಾನೆ. ಅನ್ಯ ನಿರಪೇಕ್ಷವಾದ ಪರಿಪೂರ್ಣವಾದ ಆನಂದವನ್ನ ಹೊಂದಿದ್ದಾನೆ ಪರಮಾತ್ಮ, ಆದ್ದರಿಂದ ಅವನು ರಾಮ. ಹೀಗೆ ಅನೇಕ ಅರ್ಥಗಳನ್ನ ಇಟ್ಟುಕೊಂಡು ರಾಮ ಅಂತ ಹೆಸರನ್ನ ಇಟ್ಟಿದ್ದಾನೆ. ಜೊತೆಗೆ ಎಲ್ಲ ನೆರೆದಂತಹ ವಸಿಷ್ಠಾದಿ ಮಹರ್ಷಿಗಳು ಆ ಹೆಸರನ್ನ ಕೇಳಿ ಅವರು ಅನುಸಂಧಾನ ಮಾಡಿಕೊಂಡ್ರು. ರಾಮ ಅಂದ್ರೆ ಏನರ್ಥ? ನಿತ್ಯಂ ರಮಾಭಿ ಸಂಬಂಧಾತ್ ರಾಮ, ರಮಾಯಾಹ ಅಯಂ ರಾಮ ಅಂತ. ರಮಾದೇವಿಗೆ ಸಂಬಂಧಪಟ್ಟವನು ಅಂತಾದ್ದರಿಂದ ಇವನು ರಾಮ ಅಂತ. ಏನು ಸಂಬಂಧ ಅಂತಂದ್ರೆ ರಮಾದೇವಿಯ ಗಂಡನಾಗಿದ್ದಾನೆ ಇವನು, ಆದ್ದರಿಂದ ಇವನು ರಾಮ ಅಂತ. ಹೀಗೆ ಅನೇಕ ಅರ್ಥಗಳನ್ನ ಇಟ್ಟುಕೊಂಡು ರಾ ಅಂತಂದ್ರೆ ದಾನ, ಮ ಅಂತಂದ್ರೆ ಅಥವಾ ಮ ಅಂದ್ರೆ ಜ್ಞಾನ ಅಂತಾದ್ರೂ ಇಟ್ಕೋಬಹುದು, ಅಥವಾ ಮಾ ಅಂದ್ರೆ ಲಕ್ಷ್ಮೀದೇವಿ, ದಾನಂ ಶ್ರೀಹಿ ತಸ್ಯ ಹೀತಿವ ಅಂತ. ರಾ ಅಂದರೆ ದಾನ, ಮೋಕ್ಷದಾನ, ಮತ್ತೆ ಮಾ ಅಂದರೆ ಲಕ್ಷ್ಮೀದೇವಿ, ಇಬ್ಬರನ್ನೂ ಹೊಂದಿದಂಥವನು ರಾಮ ಅಂತ ಕರೆಸಿಕೊಂಡ. ಹೀಗೆಲ್ಲ ಸಜ್ಜನರು, ಅಲ್ಲಿ ಇದ್ದಂತಹ ಜ್ಞಾನಿಗಳು ಆ ಹೆಸರಿನಿಂದ ಸಿಗಬಹುದಾದಂತಹ ಗುಣಗಳನ್ನ ರಾಮದೇವರಲ್ಲಿ ಕಾಣುತ್ತಾ ಸಂತೋಷಪಟ್ಟಿದ್ದಾರೆ.
ಅನಂತರದಲ್ಲಿ ಎಲ್ಲ ಸಾಧು ಲಕ್ಷಣಗಳಿಂದ ಕೂಡಿದಂತಹ ಎರಡನೇ ಕುಮಾರನಿಗೆ ಲಕ್ಷ್ಮಣ ಅನ್ನುವ ಹೆಸರನ್ನ ಇಟ್ಟಿದ್ದಾರೆ. ಸುಮಿತ್ರೆಯ ಮಗ, ಮೊದಲನೇ ಮಗ. ಅನಂತರದಲ್ಲಿ ಭರತ ಅಂತ ಕೈಕೇಯಿಯ ಮಗನಿಗೆ ಹೆಸರಿಟ್ಟರು. ಮತ್ತೆ ಸುಮಿತ್ರಾದೇವಿಯ ಎರಡನೇ ಮಗನಿಗೆ ಶತ್ರುಘ್ನ ಅನ್ನುವ ಹೆಸರನ್ನ ಇಟ್ಟಿದ್ದಾರೆ. 4 ಜನ ಕುಮಾರರಿಗೆ ಎಲ್ಲ ಷೋಡಶ ಸಂಸ್ಕಾರಗಳನ್ನ ಮಾಡಿದ ದಶರಥ ಮಹಾರಾಜ. ಆಮೇಲೆ ಉಪನಯನವನ್ನ ಮಾಡಿದ್ದಾನೆ. ಉಪನಯನವಾದ ಮೇಲೆ ಅವರು ವೇದಾದಿ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದರು ವಸಿಷ್ಠರ ಹತ್ತಿರ. ಆಮೇಲೆ ಅಸ್ತ್ರಗಳನ್ನ, ಧನುರ್ವೇದವನ್ನ ಅವರು ಕಲಿತುಕೊಂಡಿದ್ದಾರೆ. ಆದರೆ ಅತ್ಯಂತ ಶಾಂತರಾಗಿದ್ದರವರು. ನಮ್ಮ ಹತ್ತಿರ ಅಸ್ತ್ರಗಳಿವೆ, ಜ್ಞಾನ ಇದೆ ಅಂತ ಹೇಳಿ ಅಹಂಕಾರ ಪಡೋದಾಗ್ಲಿ ಏನೂ ಇಲ್ಲ. ತುಂಬಾ ಶಾಂತರಾದಂಥವರು, ಪರಾಕ್ರಮಿಗಳಾದಂಥವರು, ಗುಣವಂತರು, ಗುಣಾಧಿಕರು. ಮತ್ತೆ ಈ ರೀತಿ ತುಂಬಾ ಒಳ್ಳೆಯವರಿದ್ದಾರೆ, ಪರಾಕ್ರಮಿಗಳಿದ್ದಾರೆ, ಶಾಂತರಿದ್ದಾರೆ. ಈ ಎಲ್ಲ ಕೀರ್ತಿ ಅವರಿಗೆ ಜಗತ್ತಿನಲ್ಲಿ ಇತ್ತು. ಆ 4 ಕುಮಾರರ ಬಗ್ಗೆ, ಅವರ ಬಗ್ಗೆ ವರ್ಣನೆಯನ್ನ ಮಾಡುತ್ತಾ ಒಂದು ವಾಕ್ಯವನ್ನ ಬರೀತಾರೆ. ಆತ್ಮಾನ ಇವ ತಾತಸ್ಯ ಗುರುಣಾಂ ಕಿಂಕರಾಹ ಇವ ಜಗತಾಮಿವ ದೈವಾನಿ ಮಾತೃಣಾಮಿವ ಬಾಲಕಾಹ ಅಂತ. ಆ ಕುಮಾರರು ಹೇಗಿದ್ರು ಅಂತಂದ್ರೆ, ಆತ್ಮಾನ ಇವ ತಾತಸ್ಯ, ತಮ್ಮ ತಂದೆಯವರ, ಆತ್ಮಾನಃ ಅಂದ್ರೆ ತಂದೆಯವರ ರೂಪವೇ, ತಮ್ಮ ತಂದೆಯವರ ಇನ್ನೊಂದು ರೂಪದಂತೆ ಇದ್ರಂತೆ. ಮತ್ತೆ ಅಂದ್ರೆ ದಶರಥ ಮಹಾರಾಜ ಅವರನ್ನು ನೋಡಿದ ಅಂದ್ರೆ ನನ್ನ ಇನ್ನೊಂದು ಪ್ರತಿರೂಪದಂತೆ ಇದ್ದಾರೆ ಅಂತ ಅನಿಸ್ಬೇಕು. ಆ ರೀತಿ ಇದ್ರು. ಗುರುಣಾಂ ಕಿಂಕರಾಹ ಇವ, ಗುರುಗಳ ಮುಂದೆ ಸೇವಕರಿದ್ದ ಹಾಗೆ ಇರ್ತಾ ಇದ್ರು. ಮತ್ತೆ ಜಗತಾಮಿವ ದೈವಾನಿ, ಬೇರೆಲ್ಲ ಪ್ರಜೆಗಳಿಗೆ, ಜನರಿಗೆ ದೇವತೆಗಳಿದ್ದಂತೆ. ಅಂದ್ರೆ ಅವರಿಗೆ ಬಂದ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವುದು, ಅವರಿಗೆ ಬೇಕಾದದ್ದನ್ನ ಕೊಡೋದು, ಈ ರೀತಿಯಲ್ಲಿ ಜಗತ್ತಿಗೆ ದೇವತೆಗಳಂತೆ ಇದ್ರು. ಮತ್ತೆ ಮಾತೃಣಾಮಿವ ಬಾಲಕಾಹ, ತಮ್ಮ ತಾಯಂದಿರಿಗೆ ಮಾತ್ರ ಇನ್ನು ಬಾಲಕರಿದ್ದಂತೆ, ಮಕ್ಕಳಿದ್ದಂತೆ ಇದ್ರು. ನಾವಿಷ್ಟೆಲ್ಲ ಅಸ್ತ್ರ ಕಲಿತಿದ್ದೇವೆ, ಇನ್ನೇನು ದೊಡ್ಡವರಾದ್ವಿ ನಾವು ಅಂತ ಅಲ್ಲ, ತಾಯಿಯ ಮುಂದೆ ಮಾತ್ರ ಬಾಲಕರಿದ್ದಂತೆ ಇದ್ರವರು ಅಂತ ಹೇಳ್ತಾರೆ. ಹೀಗೆ ಅತ್ಯಂತ ಸದ್ಗುಣಗಳಿಂದ ಕೂಡಿದಂಥವರು. ಮಕ್ಕಳು ಅಂದ್ರೆ ಹೇಗಿರಬೇಕು, ಕುಮಾರರು ಅಂದ್ರೆ ಹೇಗಿರಬೇಕು, ಹಾಗಿದ್ರು. ಆದರ್ಶಪ್ರಾಯರಾಗಿ ಅವರು ಇದ್ರು. ಮತ್ತೆ ಇದೇ ಸಂದರ್ಭದಲ್ಲಿ 2 ಜೋಡಿಗಳು, ರಾಮಾಯಣದ 2 ಅತ್ಯಂತ ಪ್ರಸಿದ್ಧ ಜೋಡಿಗಳು, ರಾಮದೇವರು ಮತ್ತೆ ಲಕ್ಷ್ಮಣ, ಭರತ ಮತ್ತೆ ಶತ್ರುಘ್ನ. ರಾಮದೇವರು ಏನೇ ಕಾರ್ಯವನ್ನ ಮಾಡ್ತಾ ಇರ್ಲಿ, ಮಲಗಿರ್ಲಿ ಅಥವಾ ಓದ್ತಾ ಇರ್ಲಿ, ಪೂಜೆಯನ್ನ ಮಾಡ್ತಾ ಇರ್ಲಿ, ಅಧ್ಯಯನ ಮಾಡ್ತಾ ಇರ್ಲಿ, ಲಕ್ಷ್ಮಣ ರಾಮದೇವರನ್ನ ಬಿಟ್ಟು ಸರಿತಾ ಇರಲಿಲ್ಲ. ಅದೇ ರೀತಿ ಭರತನನ್ನ ಬಿಟ್ಟು ಶತ್ರುಘ್ನ ಸರಿತಾ ಇರಲಿಲ್ಲ ಅಂತ. ಹೀಗೆ ಇದೇ ಸಂದರ್ಭದಲ್ಲಿ ಬಾಲ್ಯದಿಂದಲೇ ರಾಮ ಲಕ್ಷ್ಮಣರು ಮತ್ತೆ ಭರತ ಶತ್ರುಘ್ನರು ಒಂದು ಜೋಡಿಯ ರೂಪದಲ್ಲಿ ಇರ್ತಾ ಇದ್ರು. ಲಕ್ಷ್ಮಣ ರಾಮದೇವರ ಸೇವೆಯಲ್ಲಿ ನಿರಂತರ ನಿರತನಾಗಿರ್ತಾ ಇದ್ದ, ಶತ್ರುಘ್ನ ಭರತನ ಸೇವೆಯಲ್ಲಿ ನಿರಂತರ ಆಸಕ್ತನಾಗಿರ್ತಾ ಇದ್ದ. ಈ ರೀತಿಯಾಗಿ ಆ 4 ಕುಮಾರರು ಬೆಳೀತಾ ಇದ್ದಾರೆ. ಹೀಗೆ ಹೋಗ್ತಾ ಹೋಗ್ತಾ ರಾಮದೇವರಿಗೆ ಒಂದು 15 ವರ್ಷ ಆಯಿತು. 16 ವರ್ಷಕ್ಕಿಂತ ಸ್ವಲ್ಪ ಕಮ್ಮಿ, 15 ವರ್ಷ ತುಂಬಿದೆ. ಈ ಸಂದರ್ಭದಲ್ಲಿ ದಶರಥ ಮಹಾರಾಜನಿಗೆ ಮತ್ತೆ ಚಿಂತೆ ಪ್ರಾರಂಭ ಆಯಿತು. ಯಾಕೆ ಎಂದರೆ ಕುಮಾರರಿಗೆ ವಯಸ್ಸಾಯಿತು, 15 ವರ್ಷ ಆಗಿದೆ, ಇನ್ನ ವಿವಾಹ ಮಾಡಿಸಬೇಕು ಅಂತ. ವಿವಾಹದ ಬಗ್ಗೆ ಚಿಂತನೆಯನ್ನ ಮಾಡುವುದಕ್ಕೆ ಅವನು ಪ್ರಾರಂಭ ಮಾಡಿದ್ದ. ಅಷ್ಟರಲ್ಲಿಯೇ ಅವನ ಸಭೆಗೆ ವಿಶ್ವಾಮಿತ್ರರು ಆಗಮಿಸಿದ್ದಾರೆ. ವಿಶ್ವಾಮಿತ್ರರು ಬಂದಿದ್ದನ್ನ ನೋಡಿ ಅತ್ಯಂತ ಸಂತೋಷದಿಂದ ತನ್ನ ಆಸನದಿಂದ ಎದ್ದು ಹೋಗಿ ವಿಶ್ವಾಮಿತ್ರರಿಗೆ ಪೂಜೆಯನ್ನ ಮಾಡಿ ಅವರನ್ನ ಒಂದು ರತ್ನಮಯವಾದಂತಹ ಆಸನದಲ್ಲಿ ಕೂಡಿಸಿ ಅವರಲ್ಲಿ ದಶರಥ ಮಹಾರಾಜ ಪ್ರಾರ್ಥನೆಯನ್ನ ಮಾಡುತ್ತಾನೆ. ಏನಂತ? ಭಗವನ್ ಭಗವದ್ಭಕ್ತಾ ಪರಿಪೂರ್ಣ ಸ್ವಭಾವತಃ ತಥಾಪಿ ವಯಂ ಆತ್ಮಾರ್ಥಂ ಕುರ್ಮಃ ವಃ ಕರ್ಮ ವಾಂಛಿತಂ ಅಂತ. ದಶರಥ ಅಂದ, ಪೂಜ್ಯರೇ, ನೀವು ಭಗವದ್ಭಕ್ತರು,
ಭಗವದ್ ಭಕ್ತಾಗ್ರೇಸರರು, ಅವರು ಬ್ರಹ್ಮರ್ಷಿಗಳು, ವಿಶ್ವಾಮಿತ್ರರು ಅಂದ್ರೆ. ಅಂಥವರು ಸ್ವಭಾವತಃ ಪರಿಪೂರ್ಣ. ಅವರ ಸ್ವಭಾವ ಏನು? ದೇವರ ಜ್ಞಾನವನ್ನು ಪಡೆದುಕೊಳ್ಳಬೇಕು ಅನ್ನೋದು ಅವರ ಸ್ವಭಾವ. ಅದರಿಂದಾಗಿ ಅವರ ಮೇಲೆ ಇರುವಂತಹ ಅತಿಶಯಿತವಾದ ದೇವರ ಪ್ರಸಾದ, ಅದರಿಂದಾಗಿ ಅವರು ಪರಿಪೂರ್ಣರಾಗಿದ್ದಾರೆ. ಅವರಿಗೆ ಬೇರೊಬ್ಬರಿಂದ, ಯಾರೋ ರಾಜನಿಂದ ಏನಾದರೂ ಆಗಬೇಕಾಗಿಲ್ಲ. ಆದರೂ ನೀವು ಯಾಕೆ ಬಂದಿದ್ದೀರಾ ನನ್ನ ಹತ್ರ ಅಂತಂದ್ರೆ, ನಮಗೆ ಏನಾದರೂ ಉಪಕಾರ ಆಗಲಿ, ನಿಮ್ಮ ಸೇವೆಯನ್ನ ಮಾಡುವಂತಹ ಭಾಗ್ಯ ನಮಗೆ ಸಿಗಲಿ, ವಿಶ್ವಾಮಿತ್ರ ಮಹರ್ಷಿಗಳ ಸೇವೆಯನ್ನ ಮಾಡಿದ ಅನ್ನುವಂತಹ ಒಂದು ಪುಣ್ಯ, ಒಂದು ಕೀರ್ತಿ ನನಗೆ ಸಿಗಲಿ ಅಂತ ನೀವು ನಮ್ಮ ಹತ್ತಿರ ಬಂದಿದ್ದೀರಾ. ಅದೇ ಉದ್ದೇಶದಿಂದಲೇ ನೀವು ಹೇಳಿದಂತಹ ಕಾರ್ಯವನ್ನ ನಾವು ಮಾಡಬೇಕು. ಅದೇ ರೀತಿ ನಾನು ಮಾಡ್ತೇನೆ. ನೀವು ಏನು ಆದೇಶವನ್ನ ಮಾಡ್ತೀರಾ ಅದನ್ನ ನಾನು ಪಾಲನೆ ಮಾಡುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ ದಶರಥ ಮಹಾರಾಜ. ಇದನ್ನ ಕೇಳಿ ವಿಶ್ವಾಮಿತ್ರರಿಗೆ ತುಂಬಾ ಸಂತೋಷವಾಗಿದೆ. ಅವರಂದರು, ಇಕ್ಷ್ವಾಕು ವಂಶದಂತಹ ದೊಡ್ಡ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದಂಥವನು ನೀನು ಈ ತರಹದ ಮಾತುಗಳನ್ನ ಆಡ್ತೀಯ ಅನ್ನುವಂತಹ ನಿರೀಕ್ಷೆ ನನಗೆ ಯಾವಾಗಲೂ ಇತ್ತು. ನಾನು ಬಂದಿದ್ದರ ಉದ್ದೇಶ ಹೇಳ್ತೇನೆ ಕೇಳು ಅಂತ ಅಂತಾರೆ. ಏನು ಉದ್ದೇಶ ಅಂತಂದ್ರೆ, ರಕ್ಷೋಭ್ಯಾಂ ಅತಿರೂಕ್ಷಾಭ್ಯಾಂ ವಿಹತಾಮೇ ಮುಹುರ್ಮುಹು ಯಜ್ಞಾಹ ಅಂತ. ಇಬ್ಬರು ಅತ್ಯಂತ ಕ್ರೂರರಾದ ರಾಕ್ಷಸರಿದ್ದಾರೆ. ಯಾರವರು? ಸುಬಾಹು ಮತ್ತೆ ಮಾರೀಚ ಅಂತ. ಆ ಇಬ್ಬರು ರಾಕ್ಷಸರಿಂದಾಗಿ ಮುಹುರ್ಮುಹು, ಒಂದು ಬಾರಿಯಲ್ಲ, ಎರಡು ಬಾರಿಯಲ್ಲ, ಪದೇ ಪದೇ ನನ್ನ ಯಜ್ಞಗಳಿಗೆ ತೊಂದರೆ ಆಗ್ತಾ ಇದೆ. ಹೇಗೆ ತೊಂದರೆ ಮಾಡೋದು ಅಂತಂದ್ರೆ, ಮುಂದೆ ಅವರು ಏನು ಮಾಡೋದಕ್ಕೆ ಬಂದಿದ್ರು ಅಂತ ವರ್ಣನೆ ಮಾಡಬೇಕಾದ್ರೆ ಹೇಳುತ್ತಾರೆ. ಯಜ್ಞ ಮುಗಿಯುವ ಹಂತಕ್ಕೆ ಬಂದಾಗ, ಮೊದಲನೇ ದಿವಸನೇ ಬಂದು ಯಜ್ಞವನ್ನ ನಿಲ್ಲಿಸ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಯಜ್ಞ ನಡೀಬೇಕು. 5-6 ದಿವಸದ ಯಜ್ಞ ಇತ್ತು ಅಂದ್ರೆ ನಡೀಬೇಕು. ಕೊನೆಯ ದಿವಸ ಇನ್ನ ಯಜ್ಞ ಪರಿಪೂರ್ಣ ಆಗಬೇಕು ಅನ್ನುವಷ್ಟರಲ್ಲಿ ಅವರು ಬಂದು ಅಪವಿತ್ರವಾದಂತಹ ರಕ್ತ, ಮಾಂಸ, ವಪಾದಿಗಳನ್ನ ವೇದಿಯ ಮೇಲೆ ಹಾಕಿ ಯಜ್ಞವನ್ನ ಭಂಗ ಮಾಡುತ್ತಾ ಇದ್ರು. ಕೊನೆಯ ದಿವಸದ ತನಕ ಯಜ್ಞ ನಡೀಲಿಕ್ಕೆ ಬಿಟ್ಟು ಕೊನೆಯ ದಿವಸ ಬಂದು ವಿಘ್ನ ಮಾಡೋದು, ಇದು ಅವರ ಕ್ರಮ ಆಗಿತ್ತು. ಹೀಗೆ ಮುಹುರ್ಮುಹು, ಪದೇ ಪದೇ ನಮ್ಮ ಯಜ್ಞಕ್ಕೆ ತೊಂದರೆಯಾಗುವಂತೆ ಮಾಡಿದ್ದಾರೆ. ಯಾರು? ಸುಬಾಹು ಮಾರೀಚರು, ಇಬ್ಬರು ರಾಕ್ಷಸರು. ಅವರು ಶಂಭುವರಾತ್ ಅವಧ್ಯರಾಗಿದ್ದಾರೆ. ರುದ್ರದೇವರ ವರದಿಂದಾಗಿ ಅವರಿಬ್ಬರು ಅವಧ್ಯರು. ಇಲ್ಲಿ ನಾವು ಶಂಭು ಅಂತಂದ್ರೆ ರುದ್ರದೇವರು ಅಂತ ತೆಗೆದುಕೊಳ್ಳಬಹುದು, ಜೊತೆಗೆ ಮುಖ್ಯವಾಗಿ ಬ್ರಹ್ಮದೇವರು ಅನ್ನುವ ಅರ್ಥವನ್ನು ನಾವು ತೆಗೆದುಕೊಳ್ಬೇಕು. ಶಂಭು ಅನ್ನುವ ಶಬ್ದಕ್ಕೆ ಬ್ರಹ್ಮದೇವರು ಅನ್ನುವ ಅರ್ಥವೂ ಇದೆ. ನಾವು ಸುಮಧ್ವ ವಿಜಯದಲ್ಲಿ ಮೋಕ್ಷದ ವರ್ಣನೆಯನ್ನ ಕೇಳಬೇಕಾದ್ರೆ ಅಗಣೀಯ ಶಂಭುಮುಖ ಸಂಘತತೆ ಅಂತ ಪಂಡಿತಾಚಾರ್ಯರೇ ಅಂತಾರೆ. ಅಲ್ಲಿ ನಮಗೆ ಪ್ರಶ್ನೆ ಬರುತ್ತೆ, ರುದ್ರದೇವರು ಮೋಕ್ಷದಲ್ಲಿ, ವೈಕುಂಠದಲ್ಲಿ ರುದ್ರದೇವರ ರೂಪದಲ್ಲಿ ಇರೋದೇ ಇಲ್ಲ, ಅವರು ಶೇಷದೇವರ ರೂಪದಲ್ಲಿ ಮುಕ್ತರಾಗೋದು. ಈ ಕಲ್ಪದ ರುದ್ರದೇವರು ಮುಂದಿನ ಬ್ರಹ್ಮಕಲ್ಪದಲ್ಲಿ ಶೇಷದೇವರಾಗಿ ಮುಕ್ತರಾಗೋದು. ಹೀಗಿದ್ದಾಗ ಶಂಭುಮುಖ ಸಂಘತತೆ, ರುದ್ರಾದಿ ದೇವತೆಗಳಿದ್ರು ಅಂತ ಹೇಗೆ ಹೇಳಿದ್ರು ಅಂತ ಕೇಳಿದ್ರೆ ಅಲ್ಲಿ ವ್ಯಾಖ್ಯಾನಕಾರರೆಲ್ಲ ಬರೀತಾರೆ, ಶಂಭು ಅನ್ನುವ ಶಬ್ದಕ್ಕೆ ಇಲ್ಲಿ ಬ್ರಹ್ಮದೇವರು ಅಂತ ಅರ್ಥ ಅಂತ. ಹೀಗಾಗಿ ಎಲ್ಲಿಯಾದರೂ ಶಂಭು ಅನ್ನುವ ಶಬ್ದವನ್ನ ಕೇಳಿದರೆ ನಾವು ತತ್ಕ್ಷಣ ಆಪಾತತಃ ತೆಗೆದುಕೊಳ್ಳೋದು ರುದ್ರದೇವರನ್ನೇನೆ. ಆದರೆ ಎಲ್ಲಾದರೂ ತೊಂದರೆ ಇದ್ರೆ, ನಮಗೆ ಯುಕ್ತಿಗಳಿದ್ರೆ, ನಾವು ಶಂಭು ಅನ್ನುವ ಶಬ್ದಕ್ಕೆ ಬ್ರಹ್ಮದೇವರು ಅನ್ನುವ ಅರ್ಥವನ್ನ ತೆಗೆದುಕೊಳ್ಳಬೇಕು. ಇಲ್ಲಿ ಏನು ಯುಕ್ತಿ ಇದೆ ಅಂತ ಕೇಳಿದ್ರೆ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಮಾರೀಚನ ಬಗ್ಗೆ ಹೇಳ್ತಾ ಇದ್ದಾರೆ. ಹೇಳಬೇಕಾದರೆ ವಚೋ ವಿರಿಂಚಸ್ಯತು ಮಾನಯಾನಃ ಅಂತಂತಾರೆ. ಬ್ರಹ್ಮದೇವರ ವಚನಕ್ಕೆ ಗೌರವವನ್ನ ಕೊಟ್ಟಂತೆ ಮಾಡಿದ ಪರಮಾತ್ಮ, ಬ್ರಹ್ಮದೇವರು ಅವನಿಗೆ ಅವಧ್ಯನಾಗುವಂತ ಹೇಳಿದ್ರಲ್ಲ, ಆದ್ದರಿಂದಲೇ ಮೊದಲೇ ಸಿಕ್ಕ ಕೂಡಲೇ ಸಂಹಾರ ಮಾಡಲಿಲ್ಲ, ಅವನನ್ನ ಕೇವಲ ದೂರ ಬಿಸಾಕಿದ
ರಾಮ ಕೇವಲ ಅವನನ್ನು ದೂರ ಬಿಸಾಕಿದ ಅಂತ ಹೇಳುತ್ತಾರೆ ಆಚಾರ್ಯರು. ಆದ್ದರಿಂದ ಮಾರೀಚ ಅಂತನ್ನೋನು ಬ್ರಹ್ಮವರದಿಂದ ಅವಧ್ಯ ಅಂತ ಆಚಾರ್ಯರು ಹೇಳಿದ್ದಾರೆ. ಆದರೆ ಇಲ್ಲಿ ಪಂಡಿತಾಚಾರ್ಯರು ಹೇಳಬೇಕಾದ್ರೆ ಅವಧ್ಯಯೋಹೋ ಶಂಭುವರಾತ್ ಅಂತ ಹೇಳುತ್ತಾರೆ. ಆದ್ದರಿಂದ ಇಲ್ಲಿ ಶಂಭು ಅಂತಂದ್ರೆ ಬ್ರಹ್ಮದೇವರು ಅನ್ನೋ ಅರ್ಥವನ್ನು ತೆಗೆದುಕೊಳ್ಳಬೇಕೇ ಹೊರತು ರುದ್ರದೇವರು ಅನ್ನೋ ಅರ್ಥವನ್ನು ತೆಗೆದುಕೊಳ್ಳಬಾರದು. ಹೀಗಾಗಿ ಬ್ರಹ್ಮದೇವರ ವರದಿಂದ ಅವಧ್ಯರಾದಂತಹ ಆ ಸುಬಾಹು ಮಾರೀಚರು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ. ಆದ್ದರಿಂದ ಅವರು ಬ್ರಹ್ಮವರದಿಂದ ಅವಧ್ಯರು ಅಂತಾದಾಗ ಬೇರೆ ಯಾರೂ ಆ ವರವನ್ನು ಉಲ್ಲಂಘನ ಮಾಡ್ಲಿಕ್ಕೆ ಬರೋದಿಲ್ಲ. ಯಾರಿಗಾದರೂ ಬ್ರಹ್ಮದೇವರಿಂದ ಅವಧ್ಯನಾಗು ಅನ್ನುವ ವರ ಇತ್ತು ಅಂತಂದ್ರೆ ಅದನ್ನ ಉಲ್ಲಂಘನೆ ಮಾಡ್ಲಿಕ್ಕಾಗೋದು ಕೇವಲ ಇಬ್ಬರಿಗೆ. ಒಂದು ಪರಮಾತ್ಮ, ಇನ್ನೊಂದು ಮುಖ್ಯ ಪ್ರಾಣದೇವರು. ಅವರು ಮಾಡುತ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ, ಸಾಮಾನ್ಯವಾಗಿ ಪರಮಾತ್ಮ ಬ್ರಹ್ಮದೇವರ ವರವನ್ನು ಉಲ್ಲಂಘಿಸೋದಿಲ್ಲ. ಆ ಬ್ರಹ್ಮದೇವರ ವರವನ್ನು ಇಟ್ಟುಕೊಂಡೇ ಅದರ ಪರಿಧಿಯಲ್ಲಿದ್ದೇ ಕೆಲಸಗಳನ್ನ ಮಾಡುತ್ತಾನೆ. ಅದರಲ್ಲಿಯೂ ಬ್ರಹ್ಮದೇವರ ಪಾರಲೌಕಿಕವಾದಂತಹ ವರಗಳನ್ನಂತೂ ಪರಮಾತ್ಮ ಯಾವತ್ತಿಗೂ ಉಲ್ಲಂಘಿಸೋದಿಲ್ಲ. ಐಹಿಕವಾದ ವರಗಳನ್ನ ಕೆಲವೊಂದು ಬಾರಿ ನಾನು ಬ್ರಹ್ಮದೇವರಿಗಿಂತಲೂ ಉತ್ತಮನಾಗಿದ್ದೇನೆ ಅನ್ನುವ ಅಂಶವನ್ನ ಸಿದ್ಧಪಡಿಸೋದಕ್ಕಾಗಿ ಅಂತ ಉಲ್ಲಂಘಿಸ್ತಾನೆ. ಕೆಲವೊಂದು ಬಾರಿ ದೇವರ ಆಜ್ಞೆಯಂತೆ ಮುಖ್ಯ ಪ್ರಾಣದೇವರು ಕೂಡ ನಾನು ಬ್ರಹ್ಮದೇವರೇ ಅಂತನ್ನೋದನ್ನ ತೋರಿಸೋದಕ್ಕಾಗಿ ಉಲ್ಲಂಘನೆ ಮಾಡ್ತಾರಷ್ಟೇ ಬಿಟ್ಟರೆ ಎಂದಿಗೂ ಬ್ರಹ್ಮವರದ ಉಲ್ಲಂಘನೆ ಆಗೋದಿಲ್ಲ. ಬೇರೆಯವರದಂತೂ ಪ್ರಶ್ನೆನೇ ಇಲ್ಲ. ಮುಖ್ಯ ಪ್ರಾಣದೇವರು ಪರಮಾತ್ಮನನ್ನ ಇಬ್ಬರನ್ನ ಬಿಟ್ಬಿಟ್ರೆ ಬೇರೆಯವರು ಬ್ರಹ್ಮವರವನ್ನ ಉಲ್ಲಂಘನೆ ಮಾಡುತ್ತಾರೆ ಅನ್ನೋ ಪ್ರಶ್ನೆಯೂ ಇಲ್ಲ. ಆದ್ದರಿಂದಲೇ ನನ್ನ ಶಾಪ ಅಂದರೆ ವಿಶ್ವಾಮಿತ್ರರ ಶಾಪವು ಆ ಸುಬಾಹು ಮಾರೀಚರ ಮೇಲೆ ಯಾವುದೇ ಪ್ರಭಾವವನ್ನ ಬೀರ್ತಾ ಇಲ್ಲ. ಅದಕ್ಕೆ ಉದಾಹರಣೆಯನ್ನ ಕೊಡ್ತಾರೆ. ಅಗ್ನಿಹಿ ಹೃದಯೋರಿವ ಅಂತ ದೊಡ್ಡದಾಗಿ ಬೆಂಕಿ ಹಚ್ಚಿ ತೆಗೆದುಕೊಂಡು ಹೋಗೋದನ್ನ ಕೆರೆಯಲ್ಲಿ ಹಾಕಿದರೆ ಅದು ಬೆಂಕಿ ಸುಡುವ ಬೆಂಕಿನೇ, ಯಾರಾದರೂ ಮುಟ್ಟಿದರೆ ಸುಟ್ಟು ಹೋಗುತ್ತೆ. ಆದರೆ ಅದನ್ನ ತೆಗೆದುಕೊಂಡು ಹೋಗಿ ಕೆರೆಯಲ್ಲಿ ಹಾಕಿದರೆ ಅದಕ್ಕೇನು ತೊಂದರೆ ಆಗೋದಿಲ್ಲ. ಅದೇ ರೀತಿ ನನ್ನ ಶಾಪ ತುಂಬಾ ಪ್ರಭಾವಶಾಲಿಯೇ, ಆದರೆ ಸುಬಾಹು ಮಾರೀಚರ ಮೇಲೆ ಇದು ಕೆಲಸ ಮಾಡೋದಿಲ್ಲ. ಅವರ ವಧಕ್ಕೆ ಮಾತ್ರ ಇದು ಕಾರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತಾರೆ. ಆದ್ದರಿಂದ ಏನ್ ಮಾಡಬೇಕು ಅಂತಂದ್ರೆ, ಜ್ಯೇಷ್ಠಂ ಶ್ರೇಷ್ಠಂ ತವ ಸುತಂ ರಾಮಂ ರಾಜೀವ ಲೋಚನಂ ನಿಯುಂಶ್ವ ತದ್ವಧಾಯಾಶು ಶ್ರೇಯಸ್ತೆ ಭವಿತಾ ಧ್ರುವಂ ಅಂತ ಹೇಳುತ್ತಾರೆ. ನಿನ್ನ ಜ್ಯೇಷ್ಠ ಪುತ್ರನಾದ, ಬರೀ ಜ್ಯೇಷ್ಠ ಪುತ್ರ ಮೊದಲನೆಯ ಮಗ ಅಂತ ಕರೀತಾ ಇಲ್ಲ, ಅವನು ಶ್ರೇಷ್ಠನೂ ಹೌದು. ನಿನ್ನ ಮಕ್ಕಳಲ್ಲಿಯೇ ಎಲ್ಲರಿಗಿಂತ ಶ್ರೇಷ್ಠ ಇದ್ದಾನೆ ರಾಮ. ಅವನನ್ನ ನನ್ನ ಜೊತೆ ಕಳಿಸು. ಸುಬಾಹು ಮಾರೀಚರ ವಧವನ್ನ ಮಾಡುವ ವಿಷಯದಲ್ಲಿ ಅವನ್ನ ನಿಯೋಜನ ಮಾಡು, ಇದರಿಂದ ನಿನಗೆ ಮಂಗಲವಾಗತ್ತೆ ಅಂತ ವಿಶ್ವಾಮಿತ್ರರು ಹೇಳಿದರು. ಇದನ್ನ ಕೇಳಿದ ಕೂಡಲೇ ದಶರಥ ಮಹಾರಾಜನಿಗೆ ಒಂದು ರೀತಿ ಆಘಾತ ಆದಾಗಾಯಿತು. ಅವನು ಮೂರ್ಛಿತನಾಗಿ ಬಿಟ್ಟಿದ್ದಾನೆ. ಮೂರ್ಛಿತನಾಗಿ ಕೆಲ ಕಾಲದ ನಂತರ ಮತ್ತೆ ಲಬ್ಧ ಸಂಜ್ಞ ಮುಹೂರ್ತೇನ, ಒಂದು ಮುಹೂರ್ತದ ಕಾಲ ಮೂರ್ಛಿತನಾದ ಮೇಲೆ ಅನಂತರದಲ್ಲಿ ಮತ್ತೆ ಎಚ್ಚರ ಬಂದು ಪ್ರಾರ್ಥನೆ ಮಾಡಿದ. ವಿಶ್ವಾಮಿತ್ರರಲ್ಲಿ ಒಂದು ಪ್ರಾರ್ಥನೆ ಮಾಡಿದ. ಸಾವಿರಾರು ವರ್ಷಗಳ ಕಾಲ ನಾನು ಪುತ್ರ ಸಂತಾಪದಿಂದ ಬಳಲಿದ್ದೇನೆ. ಈಗ ತಾನೇ ನನಗೆ ಪುತ್ರರ ಪ್ರಾಪ್ತಿಯಾಗಿದೆ. ರಾಮದೇವರ ಮುಖಾರವಿಂದವನ್ನು ನೋಡಿಕೊಂಡು ನಾನು ಸಂತೋಷವಾಗಿದ್ದೇನೆ. ಇಷ್ಟು ಬೇಗ ಅವರನ್ನು ನೀವು ಕರೆದುಕೊಂಡು ಹೋಗ್ಬಿಟ್ರೆ ಅದು ನನಗೆ ತುಂಬಾ ದುಃಖಕ್ಕೆ ಕಾರಣ ಆಗತ್ತೆ. ಜೊತೆಗೆ ಒಂದು ಶ್ಲೋಕ, ಸಂಗ್ರಹ ರಾಮಾಯಣದ್ದಲ್ಲ, ಅದು ವಾಲ್ಮೀಕಿ ರಾಮಾಯಣದಲ್ಲಿ ದಶರಥ ಮಹಾರಾಜನ ಒಂದು ವಾಕ್ಯವನ್ನ ಹೇಳುತ್ತಾರೆ. ಊನ ಷೋಡಶ ವರ್ಷ ಮೇ ರಾಮ ರಾಜೀವ ಲೋಚನ ನಯುದ್ಧ ಯೋಗ್ಯತಾಮಸ್ಯ ಪಶ್ಯಾಮಿ ಸಹ ರಾಕ್ಷಸೈಹಿ ಅಂತ. ರಾಮ ಇನ್ನು ಊನ ಷೋಡಶ ವರ್ಷೀಯ ಅಂದರೆ 16ಕ್ಕಿಂತಲೂ ಕಡಿಮೆ ವಯಸ್ಸಿನವನು ರಾಮ.
15 ವರ್ಷದವನು ಅಂತ ನಾನು ಹೇಳಿದ್ದೆ. ಹೀಗಾಗಿ ಇನ್ನು 16 ವರ್ಷ ತುಂಬದಂತಹ ಹುಡುಗ ರಾಮ. ಆದ್ದರಿಂದ ಅವನಿಗಿನ್ನೂ ಯುದ್ಧ ಯೋಗ್ಯತೆ ಇದೆ ಅಂತ ನನಗೆ ಅನಿಸೋದಿಲ್ಲ ಅಂತ ಹೇಳುತ್ತಾನೆ ದಶರಥ ಮಹಾರಾಜ. ಈ ವಾಕ್ಯ ಮುಖ್ಯ ಯಾಕೆ ಅಂತಂದ್ರೆ, ಕ್ಷತ್ರಿಯರಿಗೆ, ಅದರಲ್ಲಿಯೂ ಈ ತರಹ ಕ್ಷತ್ರಿಯ ಕುಮಾರರಿಗೆ, ರಾಜಕುಮಾರರಿಗೆ ಬ್ರಾಹ್ಮಣರ ರಕ್ಷಣೆ ಮಾಡಬೇಕು ಅಂತನ್ನುವಂತಹ ಕರ್ತವ್ಯ ಬಂದಾಗ, ಬ್ರಾಹ್ಮಣರು ಬಂದು ಕೇಳಿದಾಗ, ಮುನಿಗಳು ಬಂದು ಕೇಳಿದಾಗ ಇಲ್ಲ ಅಂತ ಹೇಳೋದು ತಪ್ಪು, ನಿಷಿದ್ಧ. ಅವರು ಹೇಳಬಾರದು. ಆದರೆ ದಶರಥ ಮಹಾರಾಜ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನಾನು ಕಳಿಸೋದಿಲ್ಲ, ನಾನು ಬರ್ತೇನೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದು ಸರಿ ಹೇಗೆ ಹೋಗುತ್ತೆ? ರಾಮದೇವರನ್ನ ಕರಿದಾಗ, ರಾಮದೇವರನ್ನ ಕಳಿಸಿ ಅಂತ ಹೇಳಿದಾಗ ರಾಮದೇವರು ಬರೋದಿಲ್ಲ ಅಂತ ಹೇಳೋದೇ ಕ್ಷತ್ರಿಯ ಧರ್ಮದ ಪ್ರಕಾರ ತಪ್ಪಾಗತ್ತಲ್ಲ ಅಂತ ಪ್ರಶ್ನೆ ಬರ್ತದೆ. ಕ್ಷತ್ರಿಯ ಧರ್ಮಕ್ಕೆ ವಿರುದ್ಧವಾದ ಆಚರಣೆ ಆಗತ್ತಲ್ಲ ಇದು, ದಶರಥ ಮಹಾರಾಜ ಹಾಗೆ ಯಾಕೆ ಮಾಡ್ತಾ ಇದ್ದಾನೆ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಈ ವಾಕ್ಯದಲ್ಲಿದೆ. 16 ವರ್ಷದ ಮೇಲ್ಪಟ್ಟಂತಹ ಕ್ಷತ್ರಿಯ ಕುಮಾರರಿಗೆ ಆ ಧರ್ಮ. 16 ವರ್ಷದಗಿಂತಲೂ ಹೆಚ್ಚಿನ ವಯಸ್ಸಿದೆ ಅಂತಂದರೆ, ಯುದ್ಧದ ಪ್ರಸಂಗ ಬಂದರೆ, ಗೋಬ್ರಾಹ್ಮಣ ರಕ್ಷಣಾ ಪ್ರಸಂಗ ಬಂದರೆ ಅವರು ಸಿದ್ಧರಾಗಲೇಬೇಕು. ಅದಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಆ ಒಂದು ನಿರ್ಬಂಧ ಇಲ್ಲ. ಅವರು ಯೋಗ್ಯರಾಗಿದ್ದರೆ ಮಾಡಿದರೆ ತುಂಬ ಒಳ್ಳೆಯದೇ, ಆದರೆ ನಿರ್ಬಂಧ ಇಲ್ಲ. ಅವರಿಗೆ ಆಗಲಿಲ್ಲ ಅಂತಾದಾಗ ಅದು ಅವರ ಧರ್ಮಭ್ರಷ್ಟರಾದರು, ಹಾಗೆಲ್ಲ ಏನು ಹೇಳೋ ಅವಶ್ಯಕತೆ ಇಲ್ಲ. ಆದ್ದರಿಂದಲೇ ಇನ್ನೂ 16 ವರ್ಷದಕ್ಕಿಂತ ಕಡಿಮೆ ವಯಸ್ಸು ರಾಮನಿಗೆ, ಆದ್ದರಿಂದ ಅವನನ್ನು ನನಗೆ ಕಳಿಸೋದಕ್ಕಾಗಲ್ಲ ಅಂತ ದಶರಥ ಮಹಾರಾಜ ಅಂತಾನೆ. ಅವರು ಮಾಯಾವಿಗಳು, ರಾಕ್ಷಸರು, ಮತ್ತೆ ಬ್ರಹ್ಮವರದಿಂದ ಅವಧ್ಯರು ಅಂತ ಹೇಳ್ತೀರಿ. ಮತ್ತೆ ರಾವಣನಿಂದ ಬಲವನ್ನ ಪಡೆದಂಥವರು, ರಾವಣನಲ್ಲಿ ಆಶ್ರಿತರವರು. ಅಂಥವರ ಜೊತೆಗೆ ಯುದ್ಧವನ್ನ ಮಾಡಲಿಕ್ಕೆ ಈ ಸಣ್ಣ ಕುಮಾರನಿಗೆ ಆಗಲ್ಲ. ನನಗೂ ಆ ಯೋಗ್ಯತೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳ್ತಾನೆ ದಶರಥ ಮಹಾರಾಜ. ನಾವಾದರೂ ಅವರ ಜೊತೆ ಹೇಗೆ ಯುದ್ಧ ಮಾಡೋದು ಅಂತ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಆದರೂ ಗೋಬ್ರಾಹ್ಮಣಾರ್ಥಂ ದೇಹೋಯಂ ಧಾರ್ಯತೆ ಕ್ಷತ್ರಬಂಧುನ ತಸ್ಮಾತ್ ಯಾವನ್ ಮಮ ಪ್ರಾಣಾಹ ತಾವದ್ಯೋತ್ಸ್ಯಾಮಿ ವೋರಿಪೂನ್. ನಾನು ನನ್ನ ಚತುರಂಗ ಸೈನ್ಯವನ್ನ ತೆಗೆದುಕೊಂಡು ನಿಮ್ಮ ಆಶ್ರಮಕ್ಕೆ ಬರ್ತೇನೆ. ನೀವು ಎಲ್ಲಿ ಯಜ್ಞ ಮಾಡುತ್ತೀರೋ ಅಲ್ಲಿ ನನ್ನ ಚತುರಂಗ ಸೈನ್ಯದ ಜೊತೆಗೆ ನಾನು ಬಂದು ನಿಂತುಕೊಳ್ಳುತ್ತೇನೆ. ನಿಮ್ಮ ಶತ್ರುಗಳನ್ನ ನಿಗ್ರಹ ಮಾಡಲಿಕ್ಕೆ ಅಂತ ಬಂದು ನಿಂತುಕೊಳ್ಳುತ್ತೇನೆ. ಯಾಕೆ ಅಂತಂದ್ರೆ, ಗೋಬ್ರಾಹ್ಮಣಾರ್ಥಂ ದೇಹೋಯಂ ಧಾರ್ಯತೆ ಕ್ಷತ್ರಬಂಧುನ. ನಮ್ಮ ಕ್ಷತ್ರಿಯರ ಈ ದೇಹಧಾರಣೆಯ ಉದ್ದೇಶವೇ ಏನು ಅಂತಂದ್ರೆ ಗೋಬ್ರಾಹ್ಮಣರ ರಕ್ಷಣೆ ಅಂತನ್ನೋದು. ಆದ್ದರಿಂದ ನಾನು ಬರ್ತೇನೆ, ಮತ್ತೆ ಎಲ್ಲಿಯ ತನಕ ನನ್ನ ಶರೀರದಲ್ಲಿ ಪ್ರಾಣ ಇರುತ್ತೆ ಅಲ್ಲಿಯ ತನಕ ಯುದ್ಧವನ್ನ ಮಾಡುತ್ತೇನೆ. ನಿಮ್ಮ ಯಜ್ಞದ ರಕ್ಷಣೆಯನ್ನು ಮಾಡೋದಕ್ಕೆ ನಾನು ಸರ್ವ ಪ್ರಯತ್ನವನ್ನ ಮಾಡುತ್ತೇನೆ. ಆದರೆ ರಾಮನನ್ನ ಕಳಿಸ್ಲಿಕ್ಕೆ ನನಗಾಗಲ್ಲ ಅಂತ ದಶರಥ ಮಹಾರಾಜ ಹೇಳಿದ. ವಿಶ್ವಾಮಿತ್ರರಿಗೆ ಇದನ್ನ ಕೇಳಿ ತುಂಬಾ ಕ್ರೋಧ ಬಂತು. ಮೊದಲೇ ತಮ್ಮ ಯಜ್ಞ ಸಮಸ್ಯೆ ಆಗ್ತಾ ಇದೆ, ಈ ರಾಕ್ಷಸರು ವಿಘ್ನ ಮಾಡ್ತಾ ಇದ್ದಾರೆ ಎನ್ನುವ ತೊಂದರೆಯಲ್ಲಿ ಅವರಿದ್ದು, ಏನೋ ದಶರಥ ಮಹಾರಾಜ ಕೇಳಿದರೆ ಅವನು ಕಳಿಸಿಕೊಡ್ತಾನೆ ರಾಮದೇವರನ್ನ ಅಂತ ಬಂದ್ರೆ ಅವನೂ ಇಲ್ಲ ಅಂತಂತ ಇದ್ದಾನೆ ಅಂತ ಆದ ಕೂಡಲೇ ಅವರಿಗೆ ತುಂಬಾ ಕ್ರೋಧ ಬಂದ್ಬಿಡ್ತು. ಅದನ್ನ ನೋಡಿ ವಸಿಷ್ಠರು ದಶರಥ ಮಹಾರಾಜನಿಗೆ ಉಪದೇಶವನ್ನ ಮಾಡುತ್ತಾರೆ. ಅಭ್ಯಾಗತಾಯ ವಿಪ್ರಾಯ ಶ್ರೋತ್ರಿಯಾಯ ಇಯಕ್ಷವೆ ವೈಷ್ಣವಾಯ ಪ್ರತಿಶ್ರುತ್ಯ ನಾಕರ್ತುಂ ರಾಘವಾರ್ಹಸಿ ಅಂತ. ನಿಮ್ಮ ಮನೆಗೆ ಒಬ್ಬರು ಬ್ರಾಹ್ಮಣರು ಬಂದಿದ್ದಾರೆ, ಏನೋ ಒಂದು ಸಹಾಯ ಬೇಕು, ನಿಮ್ಮಿಂದ ಒಂದು ಕೆಲಸ ಆಗಬೇಕು ಅನ್ನುವ ನಿರೀಕ್ಷೆಯಲ್ಲಿ ಒಬ್ಬ ಬ್ರಾಹ್ಮಣರು ಬಂದಿದ್ದಾರೆ. ಅವರು ಶ್ರೋತ್ರಿಯರಾದಂಥವರು, ಮತ್ತೆ ಇಯಕ್ಷು ಅಂತಂದ್ರೆ ಯಜ್ಞವನ್ನ ಮಾಡಬೇಕು ಅನ್ನುವ ಅಪೇಕ್ಷೆಯಿಂದ ಬಂದಂಥವರು ವೈಷ್ಣವರು. ಪರಮಾತ್ಮನನ್ನ ಉದ್ದೇಶಿಸಿ ಯಜ್ಞವನ್ನ ನಡೆಸಬೇಕು ಅನ್ನುವ ಅಪೇಕ್ಷೆಯಿಂದ ಬಂದಂತಹ ಒಬ್ಬ ಶ್ರೋತ್ರಿಯ ಬ್ರಾಹ್ಮಣರು ನಿನ್ನ ಹತ್ತಿರ ಸಹಾಯವನ್ನ ಕೇಳಲಿಕ್ಕೆ ಬಂದಂಥವರು. ಅಂಥವರಿಗೆ ನೀವು ಪ್ರತಿಜ್ಞೆಯನ್ನ ಮಾಡಿ, ನೀವು ಏನು ಹೇಳುತ್ತೀರೋ, ನಿಮ್ಮ ಏನು ಆಜ್ಞೆ ಇದೆಯೋ ಅದನ್ನು ನಾನು ಪಾಲನೆ ಮಾಡುತ್ತೇನೆ ಅಂತ ಪ್ರತಿಜ್ಞೆಯನ್ನ ಮಾಡಿ
ನಾ ಕರ್ತುಂ ರಾಘವಾರ್ಹಸಿ, ಅದನ್ನ ಮಾಡದೇ ಇರೋದು ಅಂತನ್ನೋದು ನೀನು ಮಾಡಬೇಕಾದಂಥದ್ದಲ್ಲ, ಇದು ನಿನಗೆ ಯೋಗ್ಯವಾದ ಕೃತ್ಯ ಅಲ್ಲ. ಅಷ್ಟೇ ಅಲ್ಲ, ವಿಶ್ವಾಮಿತ್ರರು ಕೇಳ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಗೊತ್ತಿದೆ ಅಂತರ್ಥ. ನಿನ್ನ ಮಗನ ಮಹಿಮೆ ಎಂಥದ್ದು ಅನ್ನೋದು ಅವರಿಗೆ ಗೊತ್ತಿದೆ, ಆದ್ದರಿಂದಲೇ ಅವರು ಕೇಳ್ತಾ ಇದ್ದಾರೆ. ಅವರ ಜೊತೆಗೆ ನಿನ್ನ ಮಗನನ್ನು ನೀನು ಕಳಿಸಬೇಕು. ಅಷ್ಟೇ ಅಲ್ಲ, ವಿಶ್ವಾಮಿತ್ರ ಮಹರ್ಷಿಗಳು ತುಂಬಾ ತೇಜಸ್ವಿಗಳು, ಭಗವದ್ ಭಕ್ತರು. ಅವರು ನಿನ್ನ ಮಗನಿಗೆ ಸಹಾಯವನ್ನು ಮಾಡುತ್ತಾರೆ. ಅದರ ಜೊತೆಗೆ ವಿಶ್ವಾಮಿತ್ರರು ಬ್ರಹ್ಮರ್ಷಿಗಳಾಗೋದಕ್ಕಿಂತ ಮೊದಲು ಈಗೆಲ್ಲ ತಪಸ್ಸು ಮಾಡುತ್ತಾ ಇದ್ದಾರೆ, ಯಜ್ಞವನ್ನು ಮಾಡುತ್ತಾ ಇದ್ದಾರೆ. ಅದೆಲ್ಲ ಈಗ. ಇದಕ್ಕಿಂತ ಮೊದಲು ಅವರು ಕ್ಷತ್ರಿಯರಾಗಿದ್ದಾಗ, ಅವರು ರಾಜಕುಮಾರ ಆಗಿದ್ದಾಗ ಅವರು ದೊಡ್ಡ ಮಹಾರಥರಾಗಿದ್ದರು. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಅತ್ಯದ್ಭುತವಾದಂತಹ ಅಸ್ತ್ರಗಳ ಜ್ಞಾನ ಇತ್ತು, ತುಂಬಾ ಅಸ್ತ್ರಗಳ ಜ್ಞಾನ ಇತ್ತು. ಅದನ್ನ ಹೇಳುತ್ತಾರೆ. ಜಯ, ಸುಪ್ರಭಾ ಅಂತ ಇಬ್ಬರು ಪುತ್ರಿಯರು, ದಕ್ಷ ಪ್ರಜಾಪತಿಯ ಇಬ್ಬರು ಪುತ್ರಿಯರು. ಆ ದಕ್ಷ ಪ್ರಜಾಪತಿಯ ಇಬ್ಬರು ಪುತ್ರಿಯರಿಗೆ 100 ಜನ ಒಟ್ಟು ಮಕ್ಕಳಿದ್ದಾರೆ. ಇಬ್ಬರಿಗೂ ಸೇರಿ 100 ಜನ ಮಕ್ಕಳು. ಅಂದ್ರೆ ಜಯ ಅನ್ನುವಂಥವಳಿಗೆ 50 ಜನ, ಮತ್ತೆ ಸುಪ್ರಭಾ ಅನ್ನುವಂಥವಳಿಗೆ ಮತ್ತೆ 50 ಜನ. ಹೀಗೆ ಇಬ್ಬರಿಗೂ ಸೇರಿ 100 ಜನ ಮಕ್ಕಳು. ಅವರು ಸಾಮಾನ್ಯ ಮಕ್ಕಳಲ್ಲ, ಅವರು ಆಸುರ ಸೈನ್ಯದ ಸಂಹಾರಕ್ಕಾಗಿ ಅಂತಲೇ ಹುಟ್ಟಿದಂತಹ ಅಸ್ತ್ರರೂಪರಾದ ಮಕ್ಕಳು. ಆ ದಕ್ಷ ಕನ್ನಿಕೆಯರ ಪುತ್ರರ ರೂಪದಲ್ಲಿರುವ ಆ 100 ಅಸ್ತ್ರಗಳನ್ನ ವಿಶ್ವಾಮಿತ್ರರು ತಿಳಿದುಕೊಂಡಿದ್ದಾರೆ. ಅವರಿಗೆ ಆ ಅಸ್ತ್ರಗಳ ಜ್ಞಾನ ಇದೆ. ಅವರಿಗೆ ಇನ್ನೂ ಅನೇಕ ಅಸ್ತ್ರಗಳು, ಮಂತ್ರಗಳ ಜ್ಞಾನ ಇದೆ. ಆದ್ದರಿಂದ ಅದೆಲ್ಲವನ್ನು ರಾಮದೇವರಿಗೆ ಅವರು ಕೊಡ್ತಾರೆ. ಇದೆಲ್ಲದರ ಪ್ರಭಾವದಿಂದ ರಾಮನಿಗೆ ಅವರು ಸಹಾಯವನ್ನೇ ಮಾಡುತ್ತಾರೆ. ಹೀಗಾಗಿ ತಸ್ಮಾತ್ ರಾಮೇಣ ರಾಜೇಂದ್ರ ಗಂತವ್ಯಂ ಮುನಿನಾ ಸಹ, ರಾಮದೇವರು ಹೋಗಬೇಕು, ವಿಶ್ವಾಮಿತ್ರ ಮಹರ್ಷಿಗಳ ಜೊತೆಗೆ ಅವರು ಹೋಗಲೇಬೇಕು ಅಂತ ವಸಿಷ್ಠರು ದಶರಥ ಮಹಾರಾಜನಿಗೆ ಸಾಂತ್ವನ ಪೂರ್ವಕವಾಗಿ ನಿರ್ದೇಶವನ್ನ ಕೊಟ್ಟಿದ್ದಾರೆ. ಇದನ್ನ ಕೇಳಿ ದಶರಥ ಮಹಾರಾಜನಿಗೂ ಸ್ವಲ್ಪ ಸಮಾಧಾನ ಆಯಿತು. ಆಗಲಿ ಅಂತ ರಾಮ ಲಕ್ಷ್ಮಣರನ್ನ ಅವನು ಕರೆಸಿದ. ವಿಶ್ವಾಮಿತ್ರರು ಕರೆದಿದ್ದು ಕೇವಲ ರಾಮನನ್ನ ಅಷ್ಟೇ. ಆದ್ದರಿಂದ ಆದರೆ ಲಕ್ಷ್ಮಣ ಯಾವಾಗಲೂ ರಾಮದೇವರ ಸೇವಾರ್ಥವಾಗಿ ಅವರ ಜೊತೆಗೇ ಇರ್ತಾ ಇದ್ದ ಅಂತಾದ್ದರಿಂದ ಅವನನ್ನೂ ಕಳಿಸಿದ್ದಾನೆ ದಶರಥ. ಅವರಿಬ್ಬರು ತಮ್ಮ ಹೆಗಲಿನ ಮೇಲೆ, ತಮ್ಮ ಕೈಯಲ್ಲಿ ಕೋದಂಡವನ್ನ ಅಂದರೆ ಧನುಸ್ಸನ್ನ ಹಿಡಿದುಕೊಂಡು ಪರಸ್ಪರವಾಗಿ ಮಾತನ್ನ ಆಡ್ತಾ, ಕಿಶೋರರು, ಇನ್ನು ಸಣ್ಣವರು, ಸಣ್ಣ ಹುಡುಗರು, ಆದರೆ ಶೂರರಾಗಿದ್ದರು. ತಮ್ಮ ಕೈಯಲ್ಲಿ ಆಯುಧವನ್ನ ಹಿಡಿದುಕೊಂಡು ತಮ್ಮ ತಂದೆಯ ಆಜ್ಞೆಯಂತೆ ವಿಶ್ವಾಮಿತ್ರ ಮಹರ್ಷಿಗಳ ಹಿಂದೆ ಹಿಂದೆ ಹೋಗೋದಕ್ಕೆ ಪ್ರಾರಂಭ ಮಾಡಿದರು. ಅಯೋಧ್ಯೆಯಿಂದ ಸುಮಾರು ಅರ್ಧ ಯೋಜನದಷ್ಟು ದೂರ ಹೋದ ಮೇಲೆ ಸರಯೂ ನದಿಯ ಉತ್ತರ ತೀರದಲ್ಲಿ ವಿಶ್ವಾಮಿತ್ರರು ರಾಮದೇವರನ್ನು ನಿಲ್ಲಿಸಿ ಅವರಿಗೆ 2 ಮಂತ್ರಗಳ ಉಪದೇಶವನ್ನ ಮಾಡಿದರು. ರಾಮನಿಗೆ, ಲಕ್ಷ್ಮಣನಿಗೆ ಬಲ, ಅತಿಬಲ ಅನ್ನುವ 2 ಮಂತ್ರಗಳ ಉಪದೇಶವನ್ನ ಮಾಡುತ್ತಾರೆ. ಆ 2 ಮಂತ್ರಗಳಿಂದ ಏನು ಅಂದ್ರೆ ಆಯಾಸ ಆಗೋದಿಲ್ಲ, ಹಸಿವೆ ಆಗೋದಿಲ್ಲ, ಬಾಯಾರಿಕೆ ಆಗೋದಿಲ್ಲ. ಹೀಗೆ ಕ್ಷುತ್ ಪಿಪಾಸಾದಿ ಶಮನವು, ಬಾಯಾರಿಕೆ, ಹಸಿವು ಇತ್ಯಾದಿ ಎಲ್ಲ ತೊಂದರೆಗಳನ್ನ ಶಮನ ಮಾಡುವಂತಹ ಬಲ, ಅತಿಬಲ ಎಂಬ 2 ಮಂತ್ರಗಳನ್ನ ವಿಶ್ವಾಮಿತ್ರರು ರಾಮನಿಗೆ ಮತ್ತೆ ಲಕ್ಷ್ಮಣನಿಗೆ ಉಪದೇಶ ಮಾಡುತ್ತಾರೆ. ಅನಂತರದಲ್ಲಿ ಆ ಸರಯೂ ನದಿಯ ತೀರದಲ್ಲಿಯೇ ರಾಮ, ಲಕ್ಷ್ಮಣರು ಮತ್ತೆ ವಿಶ್ವಾಮಿತ್ರ ಮಹರ್ಷಿಗಳು ಅಲ್ಲಿಯೇ ವಿಶ್ರಾಂತಿಯನ್ನ ತೆಗೆದುಕೊಂಡಿದ್ದಾರೆ. ಅನಂತರದಲ್ಲಿ ಮಾರನೆಯ ದಿವಸ ಅವರು ಗಂಗಾ ಸರಯು ಸಂಗಮದ ಸ್ಥಾನಕ್ಕೆ ಹೋಗಿದ್ದಾರೆ. ಗಂಗಾ ಸರಯು ಸಂಗಮದ ಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಆಶ್ರಮ ಇದೆ.
ಆ ಆಶ್ರಮದ ವೈಶಿಷ್ಟ್ಯ ಏನು ಅಂದರೆ ಅಲ್ಲಿ ಆ ಆಶ್ರಮದಲ್ಲಿಯೇ ರುದ್ರದೇವರ 3ನೇ ಕಣ್ಣಿನ ಅಗ್ನಿಯಿಂದಾಗಿ ಕಾಮನ ದಹನ ಆದದ್ದು. ಆ ಆಶ್ರಮದಲ್ಲಿ ರಾಮದೇವರು, ವಿಶ್ವಾಮಿತ್ರರು ಮತ್ತೆ ಲಕ್ಷ್ಮಣ ಈ 3 ಜನ ಆ ಆಶ್ರಮದಲ್ಲಿ ಗಂಗಾ ಸರಯೂ ಸಂಗಮದಲ್ಲಿ ವಾಸ ಮಾಡಿದ್ದಾರೆ ಒಂದು ರಾತ್ರಿಯ ಕಾಲ. ಅದಾದ ಮೇಲೆ ಅವರು ಗಂಗಾ ನದಿಯನ್ನ ದಾಟಿಕೊಂಡು ಮುಂದೆ ಕಾಡಿನಲ್ಲಿ ಪ್ರವೇಶ ಮಾಡಿದರು. ಆದರೆ ಆ ಗಂಗಾ ಸರಯೂ ಸಂಗಮದ ಏನು ಸ್ಥಾನ ಇತ್ತು ಅದನ್ನು ದಾಟಿದ ಮೇಲೆ ಬಂದಂತಹ ಏನು ಕಾಡಿತ್ತು ಅದು ತುಂಬಾ ಘೋರವಾಗಿತ್ತು, ಭಯಂಕರವಾಗಿತ್ತು. ಅದನ್ನ ನೋಡಿಬಿಟ್ಟು ರಾಮದೇವರು ಕೇಳಿದ್ರಂತೆ, ಇದು ಇಷ್ಟು ಘೋರವಾಗಿದೆಯಲ್ಲ ಕಾಡು, ಯಾವ ಪ್ರದೇಶ ಇದು ಅಂತ. ಅದಕ್ಕೆ ವಿಶ್ವಾಮಿತ್ರರು ಒಂದು ಕಥೆಯನ್ನ ಹೇಳುತ್ತಾರೆ. ಈ ಕಾಡುಗಳು ಮೊದಲಿಂದಲೂ ಕಾಡಾಗಿರ್ಲಿಲ್ಲ. ಇವುಗಳು 2 ಅತ್ಯಂತ ಸಮೃದ್ಧವಾದಂತಹ ಜನಪ್ರದೇಶಗಳು, ಮಲದ, ಕರುಷ ಅಂತ 2 ಪ್ರದೇಶಗಳು. ಈ ಪ್ರದೇಶಗಳಲ್ಲಿ ಇಂದ್ರನ ಅನುಗ್ರಹದಿಂದಾಗಿ ಅತ್ಯಂತ ಸಮೃದ್ಧಿ ಇತ್ತು, ಜನ ಸುಖವಾಗಿ ವಾಸ ಮಾಡುತ್ತಾ ಇದ್ರು. ಆದರೆ ತಾಟಕ ಅನ್ನುವ ರಾಕ್ಷಸಿಯ ಕಾರಣದಿಂದಾಗಿ ಈ ಪರಿಸ್ಥಿತಿ ಈ ಪ್ರದೇಶಗಳಿಗೆ ಬಂದಿದೆ. ತಾಟಕ ಯಾರು ಅಂದರೆ ಸುಕೇತು ಅನ್ನುವ ಒಬ್ಬ ಯಕ್ಷನಿದ್ದಾನೆ. ಆ ಯಕ್ಷನ ಮಗಳು ತಾಟಕ ಅಂತ. ಅವಳು ಬಾಲ್ಯದಿಂದಲೂ ತುಂಬಾ ಬಲಶಾಲಿನಿಯಾಗಿದ್ದು, 10,000 ಆನೆಗಳಷ್ಟು ಬಲವನ್ನು ಹೊಂದಿದಂಥವಳು. ಅವಳ ಪತಿ ಒಬ್ಬ ಇದ್ದ, ಗಂಡ ಒಬ್ಬ ಇದ್ದ, ಸುಂದ ಅಂತ ಹೆಸರವನು. ಅವನು ಅಗಸ್ತ್ಯರ ಶಾಪದಿಂದ ಮೃತನಾದ. ಅವನ ಮರಣದಿಂದಾಗಿ ಇವಳಿಗೆ ಸಿಟ್ಟು ಬಂದು ಅಗಸ್ತ್ಯರನ್ನ ಸಂಹಾರ ಮಾಡಲಿಕ್ಕೆ ಅಂತ ತಾಟಕ ಹೋದಾಗ, ತಾಟಕ ಮತ್ತೆ ತಾಟಕ ಅನ್ನುವ ಅವಳು ಯಕ್ಷಕನ್ಯಕೆ, ಅವಳ ಮಗನಾದಂತಹ ಮಾರೀಚ, ಇಬ್ಬರು ಅಗಸ್ತ್ಯರನ್ನ ಸಂಹಾರ ಮಾಡಲಿಕ್ಕೆ ಅಂತ ಹೋದಾಗ ಅಗಸ್ತ್ಯರು ಶಾಪವನ್ನ ಕೊಟ್ಟರು, ನೀವಿಬ್ಬರೂ ರಾಕ್ಷಸರಾಗಿರಿ, ಮತ್ತೆ ಆ ಯಕ್ಷಕನ್ಯಕೆ ಏನು ರೂಪ ಇತ್ತು ಅದು ಹೋಗಿ ತುಂಬಾ ವಿಕೃತವಾದ ಭಯಾನಕವಾದ ರೂಪ ನಿನಗೆ ಬರಲಿ, ರಾಕ್ಷಸ ಆಗು ಅಂತ ಶಾಪ ಕೊಟ್ಬಿಟ್ರು ಇಬ್ಬರಿಗೂ. ಅಗಸ್ತ್ಯರ ಶಾಪದಿಂದಾಗಿ ಮಾರೀಚ ಮತ್ತೆ ಅವನ ತಾಯಿಯಾದಂತಹ ತಾಟಕ ಇಬ್ಬರು ರಾಕ್ಷಸತ್ವವನ್ನ ಹೊಂದಿದ್ದಾರೆ. ರಾಕ್ಷಸರಾದ ಮೇಲೆ ಈ ಮಲದ, ಕರುಷ ಅನ್ನುವ 2 ದೇಶಗಳಲ್ಲಿ ಅವರು ತಮ್ಮ ಕ್ರೂರ ಕಾರ್ಯಗಳನ್ನ ಪ್ರಾರಂಭ ಮಾಡಿದರು. ಜನರನ್ನ ಸಂಹಾರ ಮಾಡಿ ಅವರನ್ನ ಭಕ್ಷಣ ಮಾಡಿದ್ದಾರೆ. ಆ ಕಾರಣದಿಂದಾಗಿ ಈ ಪ್ರದೇಶ ಇಷ್ಟು ಘೋರವಾಗಿದೆ ಅಂತ ಹೇಳುತ್ತಾರೆ. ಇಷ್ಟೆಲ್ಲ ಕಥೆಗಳನ್ನ ಕೇಳಿಕೊಂಡು ಆ ಘೋರವಾದ ಕಾಡಿನಲ್ಲಿ ರಾಮದೇವರು ಪ್ರವೇಶ ಮಾಡಿದರು. ಬೇರೆಯವರಾಗಿದ್ರೆ ಹೆದರಿಕೆ ಆಗ್ತಾ ಇತ್ತು, ನೋಡೋದಕ್ಕೆ ಇಷ್ಟು ಘೋರವಾಗಿದೆ, ಅಷ್ಟೇ ಎಲ್ಲ ರಾಕ್ಷಸಿ ಬೇರೆ ಇರ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಆದರೆ ರಾಮದೇವರಿಗೆ ಯಾವುದೇ ಭಯ ಇಲ್ಲ, ಭಯ ಆಗತ್ತೆ ಎನ್ನುವ ಪ್ರಸಕ್ತಿಯೂ ಇಲ್ಲ. ಅವರು ಒಳಗೆ ಹೋಗಿ ತಮ್ಮ ಧನುಸ್ಸಿನಿಂದ ವಿಷ್ಫಾರವನ್ನ ಮಾಡಿದ್ದಾರೆ. ಅಂದರೆ ಧನುಸ್ಸಿನ ಏನು ದಾರ ಇರ್ತದೆ, ಜಿಯಾ ಅಂತ ಕರೀತಾರೆ, ಅದನ್ನ ಎಳೆದು ಬಿಟ್ಟಿದ್ದಾರೆ. ಅದರಿಂದ ಶಬ್ದ ಆಗತ್ತೆ, ಜೋರಾಗಿ ಶಬ್ದ ಆಯಿತು. ಆ ಶಬ್ದದಿಂದಾಗಿ ಸಂಪೂರ್ಣ ಕಾಡಿನಲ್ಲಿ ಬೆಂಕಿ ಹತ್ತುಕೊಂಡಿತು. ಆ ಶಬ್ದ ಮತ್ತೆ ಬೆಂಕಿಯ ಕಾರಣದಿಂದಾಗಿ ಆ ರಾಕ್ಷಸಿಗೆ, ತಾಟಕಾಗಿ ಎಚ್ಚರ ಆಯಿತು. ಅವಳು ಎಚ್ಚರ ಆಗಿ ರಾಮದೇವರ ಮೇಲೆ ಆಕ್ರಮಣವನ್ನ ಮಾಡಿದ್ದಾಳೆ. ಮೊದಲಿಗೆ ಅವರ ಮೇಲೆ ಧೂಳಿಯನ್ನ ಹಾಕಿದಳು. ಆಮೇಲೆ ಶಿಲಾಜಾಲ ಅಂದರೆ ಕಲ್ಲು ಬಂಡೆಗಳ ಮಳೆ ಸುರಿಯೋದಕ್ಕೆ ಪ್ರಾರಂಭ ಮಾಡಿದಳು. ಆವಾಗ ರಾಮದೇವರು ನಿರಾಮಯವಾಗಿ, ನಿರಾಯಾಸವಾಗಿ 2 ಬಾಣಗಳಿಂದ ಅವಳ 2 ಭುಜಗಳನ್ನ ಕತ್ತರಿಸಿದ್ದಾರೆ. ಲಕ್ಷ್ಮಣ ಅವಳ ಮುಖದ ಮೇಲೆ ಬಾಣ ಪ್ರಯೋಗವನ್ನ ಮಾಡಿದ. ಮೂಗು ಮತ್ತೆ ಓಷ್ಠ ಅಂದರೆ ತುಟಿಯ ಮೇಲೆ ಬಾಣ ಪ್ರಯೋಗವನ್ನ ಮಾಡಿದ. ಹೀಗೆ ತುಂಬಾ ಗಾಯಗೊಂಡ ಕೂಡಲೇ ಅವಳು ಅಂತರ್ಧಾನ ಆಗ್ಬಿಟ್ಲು, ಮಾಯ ಆಗ್ಬಿಟ್ಲು. ಅವಳು ಮಾಯ ಆಗಿ ತುಂಬಾ ವೇಗದಿಂದ ರಾಮ, ಲಕ್ಷ್ಮಣ, ವಿಶ್ವಾಮಿತ್ರರ ಸುತ್ತಲೂ ಸುತ್ತುತ್ತಾ ಶಸ್ತ್ರವೃಷ್ಟಿಯನ್ನ ಪ್ರಾರಂಭ ಮಾಡಿದರು.
ಇಷ್ಟೆಲ್ಲ ಆದರೂ ರಾಮದೇವರು ಅವಳನ್ನ ಸಂಹಾರ ಮಾಡುತ್ತಾ ಇಲ್ಲ. ಯಾಕೆ ಅಂದರೆ ಅವಳೊಬ್ಬ ಮಹಿಳೆ, ಅವಳ ಸಂಹಾರ ಮಾಡೋದು ಹೇಗೆ? ರಾಕ್ಷಸಿ ನಿಜ, ಆದರೂ ಮಹಿಳೆ ಅಲ್ವಾ, ನಾನು ಹೇಗೆ ಸಂಹಾರ ಮಾಡೋದು ಅಂತ ರಾಮದೇವರು ಸ್ವಲ್ಪ ಲಜ್ಜಿತರಂತೆ ನಿಂತುಕೊಂಡಿದ್ರಂತೆ. ವನಿತಾ ವಧ ಲಜ್ಜಿತಂ ಅಂತ, ಮಹಿಳೆಯ ಸಂಹಾರ ಹೇಗೆ ಮಾಡಲಿ ನಾನು ಅಂತ ನಿಂತುಕೊಂಡಿದ್ರು. ಆವಾಗ ವಿಶ್ವಾಮಿತ್ರರು ಹೇಳುತ್ತಾರೆ, ಇವಳು ಮಹಿಳೆ ನಿಜ, ಆದರೆ ಅತ್ಯಂತ ಕ್ರೂರಳಾಗಿದ್ದಾಳೆ, ರಾಕ್ಷಸಿಯಾಗಿದ್ದಾಳೆ, ಜೊತೆಗೆ ತುಂಬಾ ಸಜ್ಜನರಿಗೆ ತೊಂದರೆ ಕೊಟ್ಟಂಥವಳು. ಆದ್ದರಿಂದ ಇವಳು ವನಿತಾ ಅನ್ನುವ ಅಂಶವನ್ನ ನೋಡದೆ ನೀನು ಅವಳ ಸಂಹಾರವನ್ನ ಮಾಡಬೇಕು ಅಂತ ಹೇಳುತ್ತಾರೆ. ಆಗಲಿ ಅಂತ ರಾಮದೇವರು ತತ್ಕ್ಷಣದಲ್ಲಿ ತಮ್ಮ ಬಾಣಗಳಿಂದ ಒಂದು ಪಂಜರವನ್ನ ಸಿದ್ಧಪಡಿಸಿ ಅವಳನ್ನ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡಿದರು. ಅವಳು ತುಂಬಾ ವೇಗದಿಂದ ಸುತ್ತಲೂ ಸುತ್ತಾ ಇದ್ಲು. ಅವಳನ್ನ ಪಂಜರದಲ್ಲಿ ಸಿಕ್ಕಿ ಹಾಕಿಸಿದ್ದಾರೆ, ಶರಪಂಜರದಲ್ಲಿ. ಅನಂತರದಲ್ಲಿ ಅವಳ ಹೃದಯದ ಮೇಲೆ ಬಾಣ ಪ್ರಯೋಗವನ್ನ ಮಾಡಿ ಅವಳನ್ನ ಸಂಹಾರ ಮಾಡಿದರು ಅಂತ ಕಥೆಯನ್ನು ನಾವು ಕೇಳುತ್ತೇವೆ. ರಾಮದೇವರು ತಾಟಕೆಯನ್ನ ಸಂಹಾರ ಮಾಡಿದ ಕೂಡಲೇ ಎಲ್ಲ ದೇವತೆಗಳು ರಾಮದೇವರ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡಿದ್ರಂತೆ. ಜಯ ಜಯ ಜಗತಾಂಪತೆ ನಮಸ್ತೆ ಭವತು ಜಯಾಂಕುರ ಏಷ ಕಲ್ಪವೃಕ್ಷ ಅಂತ ಹೇಳಿದರು. ರಾಮದೇವರಿಗೆ ಜಯವಾಗಲಿ. ಜೊತೆಗೆ ಈ ಜಯಾಂಕುರ ಅಂದರೆ ರಾಮಾವತಾರದಲ್ಲಿ ದುಷ್ಟರ ಸಂಹಾರವನ್ನ ಮಾಡಿದ್ದು ಇದೇ ಮೊದಲ ಬಾರಿ. ರಾಮದೇವರು ತಾಟಕ ಅನ್ನುವ ರಾಕ್ಷಸಿಯನ್ನ ಸಂಹಾರ ಮಾಡಿದರು. ಇದು ಜಯಾಂಕುರ ಅಂದರೆ ರಾಮದೇವರು ಯಾವ ದುಷ್ಟ ಸಂಹಾರಕ್ಕಾಗಿ ಅಂತ ಈ ಅವತಾರವನ್ನ ಮಾಡಿದ್ದಾರೆ ಅದರ ಕೇವಲ ಪ್ರಾರಂಭ, ಒಂದು ಮೊಳಕೆ ಒಡೆದಂತೆ. ರಾಮದೇವರ ಕಾರ್ಯ ದುಷ್ಟ ಸಂಹಾರದ ಒಂದು ಪ್ರವೃತ್ತಿ ಈಗ ಮೊಳಕೆ ಒಡೆದಂತೆ. ಕೇವಲ ಈ ಅಂಕುರ ಕಲ್ಪವೃಕ್ಷವಾಗಲಿ, ಹೆಮ್ಮರವಾಗಲಿ, ಅಂದರೆ ರಾಮದೇವರು ಸಮಸ್ತ ದುಷ್ಟರನ್ನ, ರಾಕ್ಷಸರನ್ನ, ರಾವಣನ ತನಕ ಎಲ್ಲರನ್ನ ಸಂಹಾರ ಮಾಡಲಿ ಅಂತ ಅವರು ಪ್ರಾರ್ಥನೆ ಮಾಡುತ್ತಾ, ಮತ್ತೆ ರಾಮದೇವರು ಮಾಡುತ್ತಾರೆ ಅನ್ನೋದು ಗೊತ್ತಿರ್ತದೆ ಅವರಿಗೆ, ಅದು ನಮಗೆ ನಿಶ್ಚಿತವಾಗಿದೆ ಅಂತನ್ನುವುದನ್ನು ತೋರಿಸ್ತಾ ಅವರು ಪುಷ್ಪವೃಷ್ಟಿಯನ್ನ ರಾಮದೇವರ ಮೇಲೆ ಮಾಡಿದ್ದಾರೆ. ರಾಮದೇವರ ವಿಜಯವನ್ನ ಅವರು ಕೊಂಡಾಡಿದ್ದಾರೆ. ಅನಂತರದಲ್ಲಿ ಅಲ್ಲಿಯೇ ರಾತ್ರಿ ವಾಸ ಮಾಡಿದರು ರಾಮದೇವರು. ಆಮೇಲೆ ವಿಶ್ವಾಮಿತ್ರರ ಜೊತೆಗೆ ಅವರ ಆಶ್ರಮಕ್ಕೆ ಹೋಗಿದ್ದಾರೆ. ಅಲ್ಲಿ ಅವರು ಮಾರೀಚಾದಿ ರಾಕ್ಷಸರ ಸಂಹಾರವನ್ನು ಮಾಡಿದರು. ಆ ಎಲ್ಲ ಕಥೆಗಳು ಪಂಚಮ ಸರ್ಗದಲ್ಲಿ ವಿವರಣೆ ಆಗುತ್ತಾ ಇದೆ. ಇಲ್ಲಿ ಎರಡು ಅಂಶಗಳನ್ನ ರಾಮಚಾರಿತ್ರ್ಯ ಮಂಜರಿಯಲ್ಲಿ ಮುಖ್ಯವಾಗಿ ರಾಯರು ಸಂಗ್ರಹ ಮಾಡಿ ಕೊಡುತ್ತಾರೆ. ಒಂದು, ನೀತಃ ವಿಶ್ವಾಮಿತ್ರೇಣ, ಅಥ ನೀತಃ ವಿಶ್ವಾಮಿತ್ರೇಣ, ವಿಶ್ವಾಮಿತ್ರರು ಅವರನ್ನ ಕರೆದುಕೊಂಡು ಹೋದರು. ಮತ್ತೆ ಮಂತ್ರಾಹೃತ್ ಅನುಜ ಸಹಿತ ತಾಟಕಾಘಾತಕ ಅಂತ ಮುಂದಿನದ್ದು ಮುಂದಿನ ಕಥೆ. ರಾಮದೇವರು ವಿಶ್ವಾಮಿತ್ರರ ಜೊತೆಗೆ ಹೋದರು. ಅವರಿಂದ ಮಂತ್ರಗಳನ್ನ ಪಡೆದುಕೊಂಡ್ರು. ಯಾವ ಮಂತ್ರಗಳು? ಬಲ, ಅತಿಬಲ ಅನ್ನುವ ಮಂತ್ರಗಳನ್ನ ಪಡೆದುಕೊಂಡ್ರು. ಮತ್ತೆ ಅನುಜ ಸಹಿತರಾಗಿ ಪಡೆದುಕೊಂಡ್ರು, ತಮ್ಮನ ಜೊತೆಗೆ ಪಡೆದುಕೊಂಡ್ರು. ಮತ್ತೆ ಅನುಜ ಸಹಿತ ತಾಟಕಾಘಾತುಕ, ಲಕ್ಷ್ಮಣನ ಜೊತೆಗೆ ಕೂಡಿಕೊಂಡು ತಾಟಕ ಅನ್ನುವ ರಾಕ್ಷಸಿಯನ್ನ ಸಂಹಾರ ಮಾಡಿದರು. ಲಕ್ಷ್ಮಣನೂ ಕಾರ್ಯವನ್ನ ಮಾಡಿದ್ದಾನೆ ಭಗವತ್ ಸೇವಾ ರೂಪವಾಗಿ. ಆದ್ದರಿಂದ ಈ ಮೂರು ಅಂಶಗಳನ್ನ, ಇವತ್ತು ನೋಡಿದ ಕಥಾಭಾಗದಲ್ಲಿನ ಮೂರು ಮುಖ್ಯಾಂಶಗಳನ್ನ ರಾಯರು ಇಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಮೂರು ವಾಕ್ಯಾಂಶಗಳಿಂದ ಅಥನೀತಃ ವಿಶ್ವಾಮಿತ್ರೇಣ ಮಂತ್ರಾಹೃತ್ ಅನುಜ ಸಹಿತ ತಾಟಕಾಘಾತುಕ. ಮುಂದೆ ಅಸ್ತ್ರಂ ಬ್ರಾಹ್ಮಾದ್ಯಂ ಪ್ರಾಪ್ಯ ಅಂತ ವಿಶ್ವಾಮಿತ್ರರು ರಾಮದೇವರಿಗೆ, ಲಕ್ಷ್ಮಣನಿಗೆ ಅಸ್ತ್ರೋಪದೇಶವನ್ನ ಮಾಡಿದಂತಹ ಕಥೆಯನ್ನು ನಾವು ಮುಂದೆ ಕಾಣುತ್ತೇವೆ. ಅದನ್ನ ರಾಯರು ಸಂಗ್ರಹ ಮಾಡುತ್ತಾ ಇದ್ದಾರೆ. ಅದನ್ನ ಮತ್ತೆ ನಾಳೆಯ ದಿವಸ ನಾವು ತಿಳಿದುಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಮೃತಿ.